Hello everyone, welcome back to my channel. ಈ ಒಂದು ವಿಡಿಯೋದಲ್ಲಿ ನಾವು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಲೆಸನ್ ಇಂದ ಬರುವಂತಹ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫ್ರಮ್ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ನಾವು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಟ್ರಿಗ್ನೋಮೆಟ್ರಿ ಟೇಬಲ್ ನಮಗೆ ಪಕ್ಕಾ ಆಗಬೇಕು. ಸೊ ಇದಿಷ್ಟು ವ್ಯಾಲ್ಯೂಸ್ ನಿಮಗೆ ಬಂತು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಬಟ್ ಇವಾಗ ಟೈಮ್ ನಮಗೆ ಕಡಿಮೆ ಇರೋದ್ರಿಂದ ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ ಇರೋದ್ರಿಂದ ಏನು ಮಾಡಿ ಅಂತ ಹೇಳಿದ್ರೆ ನೀವು ಜಸ್ಟು 9 ವ್ಯಾಲ್ಯೂಸ್ ಅಂದರೆ ಯಾವ್ಯಾವುದು ಅಂತ ಹೇಳಿದ್ರೆ ಸೈನ್ ರೇಷಿಯೋ, ಕಾಸ್, ಟ್ಯಾನ್ ಈ ಮೂರು ರೇಷಿಯೋದು ಆ್ಯಂಗಲ್ಸ್ 30 ಡಿಗ್ರಿ, 45 ಡಿಗ್ರಿ ಆ್ಯಂಡ್ 60 ಡಿಗ್ರಿ ಈ 3 ಆ್ಯಂಗಲ್ಸ್ ವ್ಯಾಲ್ಯೂಸ್ ಕಲ್ತ್ಕೊಂಡ್ರೆ ಸಾಕು. ಅದು ತುಂಬ ಈಸಿ. ಇಲ್ಲಿ ನೋಡಿ ಸೈನ್ 30 ಡಿಗ್ರಿ 1/2, ಸಿಮಿಲರ್ಲಿ ಕಾಸ್ 60 ಡಿಗ್ರಿ 1/2, ಸೈನ್ 30 ಕಾಸ್ 60 ಎರಡೂ ಈಕ್ವಲ್, ದಟ್ ಈಸ್ 1/2. ಅದೇ ಥರ ಸೈನ್ 60 ಡಿಗ್ರಿ ದಟ್ ಈಸ್ √3/2, ದೆನ್ ಕಾಸ್ 30 ಡಿಗ್ರಿ √3/2. ಸೊ ಕಾಸ್ 30 ಸೈನ್ 60 ಎರಡೂ ಕೂಡ ಈಕ್ವಲ್, ದಟ್ ಈಸ್ √3/2. ದೆನ್ ಸೈನ್ 45 ಆ್ಯಂಡ್ ಕಾಸ್ 45 ಎರಡೂ ನಮಗೆ 1/√2 ಆ್ಯಂಡ್ 1/√2. ಅದೇ ಥರ ಟ್ಯಾನ್ ರೇಷಿಯೋದು ಟ್ಯಾನ್ 30 ಎಷ್ಟಾಗುತ್ತೆ 1/√3, ದೆನ್ ಟ್ಯಾನ್ 60 ಜಸ್ಟ್ √3, ಇದು 1/√3, ಇದು ರೆಸಿಪ್ರೋಕಲ್ √3, ದೆನ್ ಟ್ಯಾನ್ 45 ವ್ಯಾಲ್ಯೂ 1. ಸೊ ಇದಿಷ್ಟು 9 ವ್ಯಾಲ್ಯೂಸು ನಮಗೆ ತುಂಬ ಇಂಪಾರ್ಟೆಂಟು. ಈ ಒಂದು ವ್ಯಾಲ್ಯೂಸ್ ಮೇಲೆ ನಮಗೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ ಇರುತ್ತೆ. ಇದ್ರ ಜೊತೆಗೆ ಅದರ್ ಪ್ರಾಬ್ಲಮ್ಸ್ನೂ ಹಾಗೆ ನೋಡ್ಕೊಂಡಿರಿ, ಬಿಕಾಸ್ ನಮಗೆ ಕೆಲವೊಂದು ಸತಿ 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಅದನ್ನು ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಬಟ್ ಜಾಸ್ತಿ ನೀವು ಈ 9 ವ್ಯಾಲ್ಯೂಸ್ನ ಪಕ್ಕಾಗ್ರಿ. ಓಕೆ, ಸೊ ಇವಾಗ 1 by 1 ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಬರುವಂತಹ ಪ್ರಾಬ್ಲಮ್ಸು ಜಸ್ಟು ಮಾಡೆಲ್ ಕ್ವಶನ್ಸ್, ಅಂದರೆ ನಮಗೇನು ಓಲ್ಡ್ ಕ್ವಶನ್ ಪೇಪರ್ ಇದೆ ಆ ಒಂದು ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡ್ತಿರೋದು. ಇಲ್ಲಿ ನೀವು ಜಸ್ಟ್ ಕಾನ್ಸೆಪ್ಟನ್ನ ತಿಳ್ಕೊಳ್ರಿ, ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂಥೇಳಿ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಇದೇ ಕಾನ್ಸೆಪ್ಟನ್ನ ಎಕ್ಸಾಮಿನೇಷನಲ್ಲಿ ಏನು ಕೊಟ್ಟಿರ್ತಾರೆ ಆ ಪ್ರಾಬ್ಲಮಿಗೆ ಅಪ್ಲೈ ಮಾಡಿಬಿಟ್ಟು ಯು ಹ್ಯಾವ್ ಟು ಸಾಲ್ವ್. ಇದೇ ಪ್ರಾಬ್ಲಮ್ ಬಂದರೂ ಬರ್ಬೋದು, ಕೆಲವೊಂದು ಸತಿ ಕ್ವಶನ್ ಪೇಪರಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ರಿಪೀಟ್ ಆಗ್ಬೋದು, ಬಟ್ ಕೆಲವೊಂದು ಸತಿ ಡಿಫ್ರೆಂಟ್ ಪ್ರಾಬ್ಲಮ್ಸು ಕೊಡ್ಬೋದು. ಓಕೆ, ಸೊ ಇವಾಗ ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಬಿಲ್ಡಿಂಗ್ ಫ್ರಮ್ ದ ಫುಟ್ ಆಫ್ ಎ ಟವರ್ ಈಸ್ 30 ಡಿಗ್ರಿ ಆ್ಯಂಡ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ದ ಫುಟ್ ಆಫ್ ಎ ಬಿಲ್ಡಿಂಗ್ ಈಸ್ 60 ಡಿಗ್ರಿ. ಬೋತ್ ದ ಟವರ್ ಆ್ಯಂಡ್ ಬಿಲ್ಡಿಂಗ್ ಆರ್ ಆನ್ ದ ಸೇಮ್ level ground. If the height of the tower is 50 meter, then find the height of the building. ಸೊ ಇಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಂಬಿಡ್ರಿ. ಇಲ್ಲೇನಿದೆ ಜಸ್ಟ್ ನಮಗೆ 2 ಕ್ವಾಂಟಿಟಿ ಬರುತ್ತೆ, ದಟ್ ಈಸ್ ಟವರ್ ಆ್ಯಂಡ್ ಬಿಲ್ಡಿಂಗ್. ಓಕೆ, ಸೊ ಇಲ್ಲಿ ಹೈಟ್ ಆಫ್ ದಿ ಟವರ್ ದೇ ಹ್ಯಾವ್ ಗಿವನ್ 50 ಮೀಟರ್. ಸೊ ಹೈಟ್ ಆಫ್ ದಿ ಟವರ್ ಎಷ್ಟಿದೆ CD 50 ಮೀಟರ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಹೈಟ್ ಆಫ್ ದಿ ಬಿಲ್ಡಿಂಗ್. ಸೊ ಈ ಒಂದು ಡಯಾಗ್ರಾಮಲ್ಲಿ ನೋಡಿದ್ರಿ ಅಂತ ಹೇಳಿದ್ರೆ ಬಿಲ್ಡಿಂಗ್ ನಮಗೆ ಯಾವ್ದು ಕಾಣಿಸುತ್ತೆ AB, ದಟ್ ಈಸ್ ಬಿಲ್ಡಿಂಗ್. ಬಿಕಾಸ್ ಇದು CD ಟವರ್ ಆಯಿತು ಅಂತ ಹೇಳಿದ್ರೆ ಬಿಲ್ಡಿಂಗ್ ಮತ್ತು ಟವರ್ ಇವೆಲ್ಲ ನಮಗೆ ಯಾವ ರೀತಿ ಇರುತ್ತೆ, ಸ್ಟ್ರೇಟಲ್ಲೇ ಇರುತ್ತೆ, ಹೌದಾ? ಸೊ ಅದಕ್ಕೆ CD ಆ್ಯಂಡ್ AB ಇವೆರಡರಲ್ಲಿ ಒಂದು ಟವರು, ಒಂದು ಬಿಲ್ಡಿಂಗ್. ಬಟ್ ದೇ ಹ್ಯಾವ್ ಗಿವನ್ ಹೈಟ್ ಆಫ್ ದಿ ಟವರ್, ದಟ್ ಮೀನ್ಸ್ CD ಈಸ್ ಟವರ್ ಆಗುತ್ತೆ, AB ಬಿಲ್ಡಿಂಗ್ ಆಗುತ್ತೆ ಅಷ್ಟೇ. ಸೊ ಅದಾದಮೇಲೆ ಇಲ್ಲಿ ನಮಗೆ ಯೂಶ್ವಲಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಲಿ 2 ರೈಟ್ ಟ್ರಯಾಂಗಲ್ಸ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನೋಡಿ 2 ರೈಟ್ ಟ್ರಯಾಂಗಲ್ಸ್ ಫಾರ್ಮ್ ಆಗಿದೆ. ರೈಟ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನು, ಎನಿ ಒನ್ ಆ್ಯಂಗಲ್ ಶುಡ್ ಬಿ 90 ಡಿಗ್ರಿ. ಸೊ ಇವಾಗ ಇಲ್ಲಿ ನೋಡಿ ABD. ಸೊ ಈ ಒಂದು ಟ್ರಯಾಂಗಲ್ ರೈಟ್ ಟ್ರಯಾಂಗಲ್ ಆಗುತ್ತೆ. ಸಿಮಿಲರ್ಲಿ ಟ್ರಯಾಂಗಲ್ BCD. ಸೊ ಇದು ಒಂದು ರೈಟ್ ಟ್ರಯಾಂಗಲ್ ಆಗುತ್ತೆ. ಓಕೆ, ಸೊ ಈ ಎರಡು ರೈಟ್ ಟ್ರಯಾಂಗಲ್ಸಲ್ಲಿ ದೇ ಹ್ಯಾವ್ ಗಿವನ್ ದ ಆ್ಯಂಗಲ್ ದಟ್ ಈಸ್ CBDಯಲ್ಲಿ ಆ್ಯಂಗಲ್ ಎಷ್ಟಿದೆ ನಮಗೆ 60 ಡಿಗ್ರಿ. ಅದೇ ರೀತಿ ABDಯಲ್ಲಿ ಆ್ಯಂಗಲ್ ಎಷ್ಟಿದೆ 30 ಡಿಗ್ರಿ. ಸೊ ಇಲ್ಲಿ ಟ್ರಯಾಂಗಲ್ CBDಯಲ್ಲಿ ದೇ ಹ್ಯಾವ್ ಗಿವನ್, ಸೊ ಇಲ್ಲಿ 60 ಡಿಗ್ರಿ ಆಯಿತು ಅಂದರೆ 60 ಡಿಗ್ರಿಗೆ ಆಪೋಸಿಟ್ ಇರೋದು CD. ಸೊ ಇದು ನಮಗೆ ಆಪೋಸಿಟ್ ಸೈಡ್ ಆಗುತ್ತೆ. BD ಅಡ್ಜಸೆಂಟ್ ಸೈಡ್ ಆ್ಯಂಡ್ BC ಹೈಪೋಟಿನಸ್ ಸೈಡ್. ಓಕೆ, ಸೊ ದೇ ಹ್ಯಾವ್ ಗಿವನ್ ಆಪೋಸಿಟ್ ಸೈಡ್ 50 ಮೀಟರ್. ಇದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ಜಸೆಂಟ್ ಸೈಡ್ ಫೈಂಡ್ ಔಟ್ ಮಾಡ್ಕೊತೀವಿ. ಬಿಕಾಸ್ ಈ ಎರಡೂ ಟ್ರಯಾಂಗಲಿಗೆ ನಮಗೆ ಬೇಸ್ ಸೇಮ್, BD ಸೇಮ್ ಇದೆ. ಯಾವ ಒಂದು ಸೈಡು ಸೇಮ್ ಇರುತ್ತೋ ಅದನ್ನು ಫಸ್ಟು ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಇಲ್ಲಿ BD ಸೇಮ್ ಫಾರ್ ಬೋತ್ ದ ಟ್ರಯಾಂಗಲ್, ಅದಕ್ಕೆ ಅಡ್ಜಸೆಂಟ್ನ ಫೈಂಡ್ ಔಟ್ ಮಾಡ್ಕೊತೀವಿ ಬೈ ಯೂಸಿಂಗ್ ಟ್ರಯಾಂಗಲ್ CBD. ಆಯಿತಾ? ಸೊ ಅದಾದಮೇಲೆ ಟ್ರಯಾಂಗಲ್ ABD ತೊಗೊಳ್ತೀವಿ. ಸೊ ABDಯಲ್ಲಿ ಆ್ಯಂಗಲ್ D 30 ಡಿಗ್ರಿ ಇದೆ. ಸೊ 30ಗೆ ಆಪೋಸಿಟ್ ಯಾವುದಾಗುತ್ತೆ AB. ಸೊ ಆಪೋಸಿಟ್ ಸೈಡ್ AB ಆಗುತ್ತೆ. AD ಹೈಪೋಟಿನಸ್ ಸೈಡ್
ಆ್ಯಂಡ್ ಬಿ ಡಿ ಅಡ್ಜಸೆಂಟ್ ಸೈಡ್. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಸಿ ಬಿ ಡಿಯಿಂದ ಅಡ್ಜಸೆಂಟ್ ಸೈಡ್ ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಿ. ಆ ಅಡ್ಜಸೆಂಟ್ ಸೈಡ್ನ ಯೂಸ್ ಮಾಡಿಕೊಂಡು ಎ ಬಿನ ಫೈಂಡ್ ಔಟ್ ಮಾಡ್ಕೊತೀವಿ, ವಿಚ್ ಈಸ್ ಆಪೋಸಿಟ್ ಸೈಡ್, ವಿಚ್ ಈಸ್ ನಥಿಂಗ್ ಬಟ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗ್. ಇಷ್ಟೇ. ಸೊ ಇಲ್ಲಿ ಜಸ್ಟ್ ಡಯಾಗ್ರಾಮ್ನ ನೋಡಿಬಿಟ್ಟು ನೀವು ಇನ್ನು ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ಲಾಸ್ಟಿಗೆ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ ಆ್ಯಂಡ್ ಏನನ್ನು ಫೈಂಡ್ ಔಟ್ ಮಾಡಬೇಕು ನಮಗೆ ಲಾಸ್ಟ್ ಲೈನಲ್ಲಿ ಇರುತ್ತೆ ಯೂಶ್ವಲಿ, ಅದನ್ನು ನೋಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇವಾಗ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೀವು ಗಿವನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿ ಡಯಾಗ್ರಾಮಲ್ಲಿ ಏನಿದೆ ಅದನ್ನು ಬರ್ಕೊಳ್ತಾ ಹೋಗ್ರಿ. ಸೊ ಇಲ್ಲಿ ದೇ ಹ್ಯಾವ್ ಗಿವನ್ ಸಿ ಡಿ ಅಂದರೆ ಹೈಟ್ ಆಫ್ ದಿ ಟವರ್. ಲೆಟ್ ಹೈಟ್ ಆಫ್ ದಿ ಟವರ್ ಅಲ್ಲೇನಿದೆ ಅದನ್ನು ಹಾಗೆ ಬರ್ಕೋಣ. ಹೈಟ್ ಆಫ್ ಟವರ್ is equals to CD is equals to 50 meter. We have to find height of the building. Height of building BUILDING. Height of building is equals to AB. We have to find question mark. Okay. So ಇಲ್ಲಿ ನಿಮಗೆ ಇದು ಬರ್ಕೊಳ್ಳೋಕೆ ಬರಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಇದನ್ನು ಬರ್ಕೋಬೇಡಿ, ಸ್ಕಿಪ್ ಮಾಡಿ, ಡೈರೆಕ್ಟ್ ಟ್ರಯಾಂಗಲ್ಸ್ ತೊಗೊಳ್ಳಿ. ಓಕೆ, ಇನ್ ಟ್ರಯಾಂಗಲ್ BCD, ಇನ್ ಟ್ರಯಾಂಗಲ್ BCD, theta is angle ಎಷ್ಟಿದೆ ನಮಗೆ 60 ಡಿಗ್ರಿ. ಓಕೆ, ಸೊ ದೇ ಹ್ಯಾವ್ ಗಿವನ್ ಆಪೋಸಿಟ್ ಸೈಡ್ ಆಫ್ ದ 60 ಡಿಗ್ರಿ. ವಿ ಹ್ಯಾವ್ ಟು ಫೈಂಡ್ ಅಡ್ಜಸೆಂಟ್. ಸೊ ಆಪೋಸಿಟ್ ಮತ್ತು ಅಡ್ಜಸೆಂಟ್ ಬರೋದು ನಮಗೆ ಟ್ಯಾನ್. ಸೊ ಅವಾಗ ಏನಾಗುತ್ತೆ, ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಟ್ಯಾನ್ ಥೀಟಾ ಅಂದರೆ ವ್ಯಾಲ್ಯೂ ಎಷ್ಟಿದೆ 60 ಡಿಗ್ರಿ ಈಸ್ ಈಕ್ವಲ್ಸ್ ಟು ಆಪೋಸಿಟ್. They have given opposite, that is 50 meter. 50 divided by adjacent ಅಂತ ಹೇಳಿದ್ರೇನು BD. ಸೊ BD we don't know, ಹಾಗೆ ಬರ್ಕೋಣ BD. ನೆಕ್ಸ್ಟ್ ಟ್ಯಾನ್ 60 ಡಿಗ್ರಿ ಅಂದರೆ ವ್ಯಾಲ್ಯೂ ಎಷ್ಟು, ಜಸ್ಟ್ ಇವಾಗಿನೂ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಟ್ಯಾನ್ 60 ಡಿಗ್ರಿ ಅಂತ ಹೇಳಿದ್ರೆ √3. ಸೊ ಇಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಟ್ಯಾನ್ 60 ಅಂದರೆ ಎಷ್ಟು, √3 ಈಸ್ ಈಕ್ವಲ್ಸ್ ಟು 50 ಡಿವೈಡೆಡ್ ಬೈ BD. ಸೊ ಇವಾಗ ನಮಗೆ BD ಬೇಕು. ಸೊ BDನ ಈ ಕಡೆ ಕಳಿಸ್ಕೊಡ್ರಿ. ಅವಾಗ ಏನಾಗುತ್ತೆ, ಇಲ್ಲಿ ಕೆಳಗಿರೋ BD ಮೇಲೆ ಬರಬೇಕು ಅಂದರೆ ಏನಾಗುತ್ತೆ, ಈ ಕಡೆ ಕಳಿಸ್ಕೋಬೇಕಾಗುತ್ತೆ. ಅವಾಗ ಏನಾಗುತ್ತೆ, BD ಈಸ್ ಈಕ್ವಲ್ಸ್ ಟು 50, ಈ √3 ಈ ಕಡೆ ಬಂದರೆ ಏನಾಗುತ್ತೆ, ಕೆಳಗಡೆ ಬರುತ್ತೆ, ಡಿವೈಡೆಡ್ ಬೈ √3. ಸೊ ಇದು ಇಲ್ಲಿಗೆ ಸಾಕು. ಇಲ್ಲಿ ಮತ್ತೆ ನೀವು ರ್ಯಾಷನಲೈಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ, ಬಿಕಾಸ್ ನಮಗೆ ಇಲ್ಲಿ ದಿಸ್ ಈಸ್ ನಾಟ್ ಮೇನ್. ನಮಗೆ ಮೇನ್ ಬೇಕಾಗಿರೋದು AB. ಸೊ ABನ ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ಏನು ಈಕ್ವೇಷನ್ 1 ಅಂತ ತೊಗೊಳ್ಳಿ, ಇಲ್ಲ ಹಾಗೆ ಬಿಟ್ಕೊಂಡ್ರು ನಡೆಯುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಇನ್ ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ಯಾವುದಿದೆ, ಟ್ರಯಾಂಗಲ್ ABD. ಸೊ ಇಲ್ಲಿ ಥೀಟಾ ಎಷ್ಟಾಗುತ್ತೆ ನಮಗೆ 30 ಡಿಗ್ರಿ. ಸೊ ಆ್ಯಂಗಲ್ ಎಷ್ಟು 30 ಡಿಗ್ರಿ. ಸೊ ಇಲ್ಲಿ ನಾವು ಇನ್ ಟ್ರಯಾಂಗಲ್ ABD ಥೀಟಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಸೊ ಹಿಯರ್ ಆಲ್ಸೋ we have found here BD, adjacent side find out ಮಾಡ್ಕೊಂಡಿದ್ದೀವಿ, that is 50 by √3. we have to find opposite side AB. so AB ಮತ್ತು CD opposite by adjacent, that is tan theta ಬರುತ್ತೆ ಇಲ್ಲೂ ಕೂಡ. ಸೊ tan 30 ಡಿಗ್ರಿ is equals to opposite by adjacent. ಸೊ tan 30 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು, 1 by √3 is equals to opposite ಅಂತ ಹೇಳಿದ್ರೆ ಏನಂತ ತೊಗೊಂಡಿದ್ದೀವಿ ಇಲ್ಲಿ. ಸೊ ಹಿಯರ್ opposite is AB and adjacent is BD, that is 50 √3. So opposite is AB divided by adjacent is 50 by √3. ಸೊ ಇದಿಷ್ಟು 50 by √3ನ ನಾವು ಇವಾಗ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಡಿವೈಡೆಡ್ ಬೈ 50 by √3 ಈ ಕಡೆ ಹೋದರೆ ಇಂಟು 50 by √3 ಆಗುತ್ತೆ. ಸೊ 1 by √3 ಇಂಟು 50 by √3. ಇಲ್ಲಿ ನೋಡಿ, ಇದು 50 by √3 ಡಿನಾಮಿನೇಟರ್ ಇದೆ. ಸೊ ಈ ಕಡೆ ಬಂದರೆ ಪೂರ್ತಿನೂ ನಮಗೆ ಇಂಟು ಆಗುತ್ತೆ. ಅದೇ ಜಸ್ಟ್ ನಮಗೆ 50 by √3 ಅಷ್ಟೇ ಇದ್ದಿದ್ರೆ, ಸೊ ಇದು ಮೇಲೆ ಹೋಗಿ ಈ ಕಡೆ ಹೋಗಿ ಉಲ್ಟಾ ಆಗ್ತಿತ್ತು, ಅಂದರೆ √3 by 50 ಆಗ್ತಿತ್ತು. ಕನ್ಫ್ಯೂಷನ್ ಮಾಡ್ಕೊಂಬೇಡಿ, ಇಲ್ಲಿ ಡಿನಾಮಿನೇಟರ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ ನಮಗೆ ಮೇಲ್ಗಡೆ ಹೋಗುತ್ತೆ ಅಷ್ಟೇ. ಸೊ ಈಸ್ ಈಕ್ವಲ್ಸ್ ಟು AB. ಸೊ ವಿಚ್ ಈಸ್ ಈಕ್ವಲ್ಸ್ ಟು 1 ಇಂಟು 50 50, √3 ಇಂಟು √3 ಸ್ಕ್ವೇರ್. ಸೊ ನಮಗೆ ಈ ರೀತಿ ರ್ಯಾಷನಲ್ ನಂಬರ್ಸ್ ಬಂದು ಮಲ್ಟಿಪ್ಲಿಕೇಶನ್ ಬಂದರೆ ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಸೊ ಅದನ್ನು ಮಲ್ಟಿಪ್ಲೈ ಮಾಡ್ಕೊತೀವಿ, ವಿಚ್ ಈಸ್ ಈಕ್ವಲ್ಸ್ ಟು AB. ಸೊ ಇಲ್ಲಿ ರೂಟ್ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿಯುತ್ತೆ, 50 by 3 ಈಸ್ ಈಕ್ವಲ್ಸ್ ಟು AB. ಸೊ ಇಫ್ ಯು ಡಿವೈಡ್ ಇಟ್ ವಿ ಗೆಟ್, ಸೊ 50 ಡಿವೈಡೆಡ್ ಬೈ 3, 3 1s 3, 2 ಉಳಿಯುತ್ತೆ, 1s 3. ಸೊ 5 ಅಲ್ಲಿ 3 ಹೋದರೆ 2. ನೆಕ್ಸ್ಟು 0ನ ಕೆಳಗೆ ಇಳಿಸ್ಕೊಳ್ಳೋಣ. ಅವಾಗ ಏನಾಗುತ್ತೆ, 3 6 18, ಅಗೇನ್ 2 ಉಳಿಯುತ್ತೆ. ಸೊ ಪಾಯಿಂಟ್ ಕಟ್ಟಿದ್ರೆ 0, 3 6
18. ಸೊ ಅಗೇನ್ 2. ಸೊ ನೀವು ಎಷ್ಟೇ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರು 6.66 ಬರ್ತಾ ಹೋಗುತ್ತೆ. ಸೊ ಅದಕ್ಕೆ 2 ಡಿಜಿಟಿಗೆ ಸ್ಟಾಪ್ ಮಾಡೋಣ. ಸೊ ಎ ಬಿ ಈಸ್ ಈಕ್ವಲ್ಸ್ ಟು 16.66 ಇದೇನಿದೆ ಮೀಟರ್ ಇದೆ, ಹೌದಾ? ಸೊ ಯೂನಿಟ್ ನಮಗೆ ಮೀಟರ್ ಇದೆ ಇಲ್ಲಿ. ಸೊ ಎ ಬಿ ಈಸ್ ಈಕ್ವಲ್ಸ್ ಟು 6.66 ಮೀಟರ್. ಸೊ ಅದನ್ನು ಸೆಂಟೆನ್ಸಲ್ಲಿ ಬರೆಯೋಣ. ದ ಹೈಟ್ ಆಫ್ ಬಿಲ್ಡಿಂಗ್ ಈಸ್ 16.66 ಮೀಟರ್. ಸೊ ಇಲ್ಲಿ ನಮಗೆ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಬಿಕಾಸ್ ಪ್ರಾಬ್ಲಮ್ನ ನಿಮಗೆ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ಟೈಮ್ ತೊಗೊಳುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇದಿಷ್ಟು ಪ್ರಾಬ್ಲಮ್ಸು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದರೆ ನೀವು ಎಕ್ಸಾಮಲ್ಲಿ ಆರಾಮ್ಸೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನ ಸಾಲ್ವ್ ಮಾಡ್ತೀರಾ. ಜಸ್ಟು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಕಲೀರಿ ಅಷ್ಟೇ. ಓಕೆ, ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಏನಿದೆ. ಆ್ಯಸ್ ಅಬ್ಸರ್ವ್ಡ್ ಫ್ರಮ್ ದ ಟಾಪ್ ಆಫ್ ಎ 75-meter high lighthouse from the sea level, the angles of depression of two ships are 30 degree and 45 degree. If one ship is exactly behind the other on the same side of the lighthouse, then find the distance between the two ships. So ಇಲ್ಲಿ ಒಂದು ಲೈಟ್ ಹೌಸ್ ಇದೆ, ದಟ್ ಈಸ್ ಆಫ್ ಹೈಟ್ 75 ಮೀಟರ್. ಸೊ ಇಲ್ಲಿ 75 ಮೀಟರ್ ಯಾವುದಿದೆ ನಮಗೆ ಎ ಬಿ. ಸೊ ಎ ಬಿ ಈಸ್ ಅ ಲೈಟ್ ಹೌಸ್. ಓಕೆ, ಆ್ಯಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳಿದರೆ ಮೇಲಿಂದ ಇರುವಂತಹ ಆ್ಯಂಗಲ್ಸ್. ಸೊ ಇಲ್ಲಿ ಈ ರೀತಿ ನಮಗೆ ಮೇಲಿಂದ ಏನು ಫಾರ್ಮ್ ಆಗಿರುತ್ತೆ, ಸೊ ದಿಸ್ ಈಸ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್. ಅದೇ ಕೆಳಗಡೆಯಿಂದ ಫಾರ್ಮ್ ಆಗಿತ್ತು ಅಂದರೆ ಅದು ಆ್ಯಂಗಲ್ ಆಫ್ ಎಲಿವೇಷನ್. ಇಲ್ಲಿ ಯೂಶ್ವಲಿ ನಮಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಆ್ಯಂಡ್ ಆ್ಯಂಗಲ್ ಆಫ್ ಎಲಿವೇಷನ್ ಎರಡೂ ಕೂಡ ಈಕ್ವಲ್ ಇರುತ್ತೆ. ಸೊ ಅಲ್ಲಿ ಡಿಪ್ರೆಷನ್ ಆದರೂ ಕೊಡಲಿ, ಎಲಿವೇಷನ್ ಆದರೂ ಕೊಡಲಿ, ನಮಗೆ ಬೇಸ್ ಬೇಕಿರುತ್ತೆ, ಅದನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಬೋದು. ಸೊ ಅಲ್ಲಿ ಏನು ಆ್ಯಂಗಲ್ ಇರುತ್ತೆ ಅದೇ ಆ್ಯಂಗಲ್ನ ಕೆಳಗಡೆ ತೊಗೊಂಡ್ರೆ ಆಯಿತು. ಇಲ್ಲಿ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ, ಬಟ್ ಕೆಲವೊಂದು ಸತಿ ಕೊಟ್ಟಿರೋದಿಲ್ಲ. ಇಲ್ಲಿ 30 ಕೊಟ್ಟಿರ್ತಾರೆ, ಇಲ್ಲಿ ಬರೀ ವೇಕೆಂಟ್ ಹಾಗೆ ಬಿಟ್ಟಿರ್ತಾರೆ. ಆವಾಗ ನೀವು ಈ 30 ಡಿಗ್ರಿಗೆ ಯಾವ ಆ್ಯಂಗಲ್ ಫಾರ್ಮ್ ಆಗಿದೆ, ದಿಸ್ ಕ್ಯೂ ಆ್ಯಂಗಲ್, ಅದನ್ನು 30 ಡಿಗ್ರಿ ಅಂತ ತೊಗೊಳ್ತೀವಿ. ದೆನ್ 45 ಡಿಗ್ರಿಗೆ ಯಾವ್ದು ಫಾರ್ಮ್ ಆಗಿದೆ ನಮಗೆ, ಪಿ ಆ್ಯಂಗಲ್. ಸೊ ಅದನ್ನು 45 ಡಿಗ್ರಿ ಅಂತ ಹೇಳಿ ತೊಗೊಳ್ತೀವಿ ಅಷ್ಟೇ. ಓಕೆ, ಸೊ ಇಲ್ಲೇನಿದೆ, ಇಫ್ ಒನ್ ಶಿಪ್ ಈಸ್ ಎಕ್ಸಾಕ್ಟ್ಲಿ ಬಿಹೈಂಡ್ ದಿ ಅದರ್ ಶಿಪ್. ಸೊ ಇಲ್ಲಿ ಪಿ ಮತ್ತು ಕ್ಯೂನ ನಾವು ಶಿಪ್ಸ್ ಅಂತ ಹೇಳಿ ತೊಗೊಂಡ್ವಿ ಅಂತ ಹೇಳಿದರೆ, ಈ ಪಾಯಿಂಟ್ಸ್ನ ಶಿಪ್ಸ್ ಅಂತ ಹೇಳಿ ತೊಗೊಂಡ್ವಿ ಅಂತ ಹೇಳಿದರೆ, ವಾಟ್ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್. ಸೊ ಈ ಪಿ ಕ್ಯೂ ಏನಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದು ಸಿಂಪಲ್. ಇಲ್ಲಿ ನೋಡಿ, ಇಲ್ಲೂ ಕೂಡ ನಮಗೇನಿದೆ ಹೇಳಿದೆ ನಾನು, 2 ರೈಟ್ ಟ್ರಯಾಂಗಲ್ಸ್ ಫಾರ್ಮ್ ಆಗುತ್ತೆ. ಸೊ ಯಾವ 2 ರೈಟ್ ಟ್ರಯಾಂಗಲ್ಸ್ ಫಾರ್ಮ್ ಆಗಿದೆ ಇಲ್ಲಿ, ಎ ಬಿ ಪಿ, ದಿಸ್ ಟ್ರಯಾಂಗಲ್ ಎ ಬಿ ಪಿ. ಇನ್ನೊಂದು ರೈಟ್ ಟ್ರಯಾಂಗಲ್ ಅದು ಇಲ್ಲಿ ನೋಡಿ, ಎ ಪಿ ಕ್ಯೂನು ಫಾರ್ಮ್ ಆಗಿದೆ. ದಿಸ್ ಈಸ್ ಆಲ್ಸೋ ಟ್ರಯಾಂಗಲ್, ಬಟ್ ಇಟ್ ಈಸ್ ನಾಟ್ ರೈಟ್ ಟ್ರಯಾಂಗಲ್. ಓಕೆ, ರೈಟ್ ಟ್ರಯಾಂಗಲ್ ಯಾವ್ದು ಫಾರ್ಮ್ ಆಗಿದೆ, ಇನ್ನೊಂದು ನಮಗೆ ಎ ಬಿ ಕ್ಯೂ. ಇದೇನು ಬಿಗ್ ಟ್ರಯಾಂಗಲ್ ಇದೆ, ಎ ಬಿ ಕ್ಯೂ. ಓಕೆ, ಸೊ ಇಲ್ಲಿ ಎರಡು ಟ್ರಯಾಂಗಲಿಗೂ ನಮಗೇನಿದೆ, ಅಪೋಸಿಟ್ ಸೈಡ್ ಸೇಮ್ ಇದೆ, ಎ ಬಿ ಸೇಮ್ ಸೈಡ್ ಇದೆ. ಸೊ ವಿ ಕ್ಯಾನ್ ಫೈಂಡ್ ಅಡ್ಜಸೆಂಟ್ ಸೈಡ್ ಡಿಫ್ರೆಂಟ್ಲಿ. ಓಕೆ, ಬಿ ಪಿ ಈಸ್ ಅಡ್ಜಸೆಂಟ್ ಸೈಡ್ ಆಫ್ ಎ ಬಿ ಪಿ, ಬಿಕಾಸ್ ಇದು ಪಿ ನಾವು 45 ಡಿಗ್ರಿ ತೊಗೊಂಡ್ವಿ ಅಂತ ಹೇಳಿದರೆ ಎ ಬಿ ಅಪೋಸಿಟ್ ಸೈಡ್ ಆ್ಯಂಡ್ ಬಿ ಪಿ ಅಡ್ಜಸೆಂಟ್ ಸೈಡ್. ಸೊ ಸಿಮಿಲರ್ಲಿ ಕ್ಯೂ ತೊಗೊಂಡ್ವಿ ಅಂತಂದರೆ ಕ್ಯೂಗೆ ಎ ಬಿ ಅಪೋಸಿಟ್ ಸೈಡ್ ಆಗುತ್ತೆ ಆ್ಯಂಡ್ ಬಿ ಕ್ಯೂ. ಸೊ ಇದು ಹೋಲ್ ನಮಗೇನಾಗುತ್ತೆ, ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಪಿ ಕ್ಯೂ. ಸೊ ಪಿ ಕ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಕೂಡ ನಮಗೆ ಅಡ್ಜಸೆಂಟ್ ಸೈಡಲ್ಲೇ ಬರುತ್ತೆ. ಸೊ ಇಲ್ಲಿ ಬಿ ಪಿನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊತೀವಿ ಬೈ ಯೂಸಿಂಗ್ ಟ್ರಯಾಂಗಲ್ ಎ ಪಿ ಬಿ. ಇದಾದಮೇಲೆ ಟ್ರಯಾಂಗಲ್ ಎ ಬಿ ಕ್ಯೂ ಯೂಸ್ ಮಾಡಿಕೊಂಡು ಬಿ ಕ್ಯೂನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಇಲ್ಲಿ ಬಿ ಕ್ಯೂ ಬೇಕಂದರೆ ಏನು ಮಾಡಬೇಕು, ಬಿ ಕ್ಯೂ ಅಲ್ಲಿ ಬಿ ಪಿನ ಸಬ್ಟ್ರಾಕ್ಷನ್ ಮಾಡಬೇಕು. ಇಲ್ಲಿ ಬಿ ಕ್ಯೂ ಅಲ್ಲಿ ಬಿ ಪಿನ ಸಬ್ಟ್ರಾಕ್ಷನ್ ಮಾಡಿದರೆ ವಿ ಗೆಟ್ ಪಿ ಕ್ಯೂ. ಸೊ ಇಲ್ಲಿ ಫಸ್ಟು ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ತೊಗೋಣ, ಇನ್ ಟ್ರಯಾಂಗಲ್ ಎ ಬಿ ಪಿ. ಇನ್ ಟ್ರಯಾಂಗಲ್ ಎ ಬಿ ಪಿ ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ. ಸೊ ಇಲ್ಲಿ ಆ್ಯಂಗಲ್ ಎಷ್ಟಿದೆ ನಮಗೆ, 45 ಡಿಗ್ರಿ. ಸೊ ದೇ ಹ್ಯಾವ್ ಗಿವನ್ ಆಪೋಸಿಟ್ ಸೈಡ್, ವಿ ಹ್ಯಾವ್ ಟು ಫೈಂಡ್ ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಸೈಡ್ನೇ ಏನಕ್ಕೆ ಫೈಂಡ್ ಔಟ್ ಮಾಡ್ತೀವಿ, ಟು ಫೈಂಡ್ ಪಿ ಕ್ಯೂ. ಓಕೆ, ಸೊ ಇಲ್ಲಿ ಅಡ್ಜಸೆಂಟ್ ಸೈಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ಆಲ್ಸೋ ವಿ ಯೂಸ್ ಟ್ಯಾನ್. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಸೊ ಟ್ಯಾನ್ ಥೀಟಾ ಅಂದರೆ ಎಷ್ಟು, 45 ಡಿಗ್ರಿ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಅಂದರೆ ಎ ಬಿ, ದಟ್ ಈಸ್ 75 ಮೀಟರ್ ಆ್ಯಂಡ್ ಅಡ್ಜಸೆಂಟ್ ಈಸ್ ಬಿ ಪಿ. ಸೊ ಏನು ಅಪೋಸಿಟ್ ಸೈಡ್ ಎಷ್ಟಿದೆ ನಮಗೆ, 75 ಡಿವೈಡೆಡ್ ಬೈ ಬಿ ಪಿ. ಸೊ ಇವಾಗ ಟ್ಯಾನ್ 45 ಅಂದರೆ ವ್ಯಾಲ್ಯೂ ಎಷ್ಟು 1. ಈ ಬಿ ಪಿನ ಈ ಕಡೆ ಕರ್ಕೊಂಡ್ರೆ ಏನಾಗುತ್ತೆ, ಇಂಟು ಬಿ ಪಿ ಇಸ್ ಈಕ್ವಲ್ಸ್ ಟು 75.
ಸೊ ಇಲ್ಲಿ ನಮಗೆ ಬೇರೆ ನಂಬರ್ ಇತ್ತು ಅಂದರೆ ಇವಾಗ 2 ಇತ್ತು ಅಂದರೆ ಈ 2ನ ಈ ಕಡೆ ಕಳಿಸ್ಕೊಳ್ತೀವಿ, ಬಟ್ ಇಲ್ಲಿ 1 ಇದೆ. ಸೊ 1ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಆನ್ಸರೇ ಬರೋದ್ರಿಂದ ವಿ ನೆಗ್ಲೆಕ್ಟ್ ಹಿಯರ್. 1 ಇಂಟು ಬಿ ಪಿ ಈಸ್ ಬಿ ಪಿ ಅಂತ ಡೈರೆಕ್ಟ್ ಬರಿತೀವಿ. ಅದಿಲ್ಲಿ 2, 3, 4, 5 ಈ ರೀತಿ ಡಿಫ್ರೆಂಟ್ ವ್ಯಾಲ್ಯೂ ಇದ್ದರೆ ಈ ಇಂಟುನ ಈ ಕಡೆ ತೊಗೊಂಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಅವಾಗ ಡಿವಿಷನ್ ಮಾಡಿ ಆನ್ಸರ್ ಬರ್ತೀವಿ ಅಷ್ಟೇ. ಸೊ ಬಿ ಪಿ ಇಸ್ ಈಕ್ವಲ್ಸ್ ಟು 75 ಮೀಟರ್. ಸೊ ಇದು ಬಿ ಪಿ ಸಿಕ್ತು. ಇವಾಗ ಸಿಮಿಲರ್ಲಿ ಇನ್ ಟ್ರಯಾಂಗಲ್ ಎ ಬಿ ಕ್ಯೂ. ಸೊ ಹಿಯರ್ ಇಲ್ಲಿ ತಗೋಣ, ಇನ್ ಟ್ರಯಾಂಗಲ್ ಎ ಬಿ ಕ್ಯೂ. ಸೊ ಹಿಯರ್ ಥೀಟಾ ಈಸ್ 30 ಡಿಗ್ರಿ. ವಿ ಹ್ಯಾವ್ ಟು ಫೈಂಡ್, ಸೊ ಇಲ್ಲೂ ಕೂಡ ನೋಡಿ theta is 30 degree. We have to find BQ. Adjacent side find out ಮಾಡಬೇಕು. They have given opposite. So opposite ಮತ್ತೆ adjacent ಬರೋದು ನಮಗೆ tan theta. So tan theta is equals to opposite by adjacent. So ಇಲ್ಲಿ tan theta ಅಂತ ಹೇಳಿದ್ರೆ ಎಷ್ಟು? tan 30 degree. So which is equals to opposite obviously AB, that is 75 meter, and adjacent is BQ. So ಇಲ್ಲಿ opposite 75 divided by adjacent is BQ. Then tan 30 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು ನಮಗೆ? 1 divided by √3. ಸೊ ಈ ಬಿ ಕ್ಯೂ ಈ ಕಡೆ ಕಳಿಸ್ಕೊಟ್ರೆ ಏನಾಗುತ್ತೆ? ಇಂಟು ಬಿ ಕ್ಯೂ ಇಸ್ ಈಕ್ವಲ್ಸ್ ಟು 75. ಸೊ ಆಗಲೇ ಇಲ್ಲಿ ಜಸ್ಟ್ 1 ಇತ್ತು, ಅದನ್ನು ಹಾಗೆ ನಾವು ಡೈರೆಕ್ಟ್ ಮಾಡಿದ್ವಿ. ಇಲ್ಲಿ 1/√3 ಇದೆ. ಸೊ √3ನ ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ? ಬಿ ಕ್ಯೂ. ಸೊ ಇಲ್ಲಿ ಡಿವೈಡೆಡ್ ಇಂಟು 1 ಇದೆ, ಈ ಕಡೆ ಬಂದರೆ ಡಿವೈಡೆಡ್ ಬೈ 1 ಆಗುತ್ತೆ. ಸೊ 75 ಆಗಿರುತ್ತೆ, ಡಿವೈಡೆಡ್ ಬೈ 1 ವಿ ನೆಗ್ಲೆಕ್ಟ್ ಇಟ್. √3 ಈ ಕಡೆ ಬಂದರೆ ಏನಾಗುತ್ತೆ? ಇಂಟು √3, ದಟ್ ಈಸ್ 75 √3 ಮೀಟರ್. ಸೊ ಇವಾಗ ವಿ ಹ್ಯಾವ್ ಟು ಫೈಂಡ್, ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ಪಿ ಕ್ಯೂ. ಸೊ ಪಿ ಕ್ಯೂನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಬಿ ಕ್ಯೂ ಮೈನಸ್ ಬಿ ಪಿ. ಸೊ ಹಿಯರ್ ಪಿ ಕ್ಯೂ ಈಸ್ ಈಕ್ವಲ್ಸ್ ಟು ಬಿ ಕ್ಯೂ ಮೈನಸ್ ಬಿ ಪಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಬಿ ಕ್ಯೂ ಅಂದರೆ ಎಷ್ಟಿದೆ ನಮಗೆ? 75 √3 ಮೀಟರ್ ಮೈನಸ್ ಬಿ ಪಿ ಅಂದರೆ ಎಷ್ಟಿದೆ? 75 ಮೀಟರ್, 75. ಸೊ ಎರಡರಲ್ಲೂ ನಮಗೆ 75 ಕಾಮನ್ ಇದೆ. ಸೊ 75 ನಾವು ಕಾಮನ್ ತೆಗೆದ್ರೆ ಇಲ್ಲಿ ಏನುತ್ತೆ? √3, ಇಲ್ಲಿ -1. ಸೊ 75 √3 -1 ಮೀಟರ್. ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮಲ್ಲಿ ನಮಗೆ √3 ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಅವಾಗ √3 ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ √3 ವ್ಯಾಲ್ಯೂ ದೇ ಹ್ಯಾವೆಂಟ್ ಗಿವನ್, ಸೊ ಅದನ್ನು ಹಾಗೆ ಇಡ್ತೀವಿ. ಸೊ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು 75 ಇಂಟು √3 -1 meter. So therefore the distance, so PQ ಅಂದರೆ ಏನು ನಮಗೆ? The distance between the two ships, the distance between the two ships is 75 into √3 -1 meter. So ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತೀವಿ. ಥರ್ಡ್ ಪ್ರಾಬ್ಲಮ್, a tower and a building. So tower and a building are standing vertically on the same level ground. The angle of elevation of the top of a building from the foot of the tower is 30 degree, and the angle of elevation of the top of the tower from the foot of the building is 60 degree. If the tower is 50 meter height, find the height of the building. So ಇಲ್ಲಿ ನಾವೇನು ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಸೇಮ್ ಡಿಟ್ಟೋ ಪ್ರಾಬ್ಲಮು. ಸೊ ಇಲ್ಲೇನಿಲ್ಲ, ನಾನು ಜಸ್ಟ್ ಹಿಂಟ್ ಕೊಡ್ತೀನಿ, ನೀವು ಟ್ರೈ ಮಾಡಿ ಬೇಕಿದ್ರೆ. ಸೊ ಇಲ್ಲಿ ನೋಡಿ, ಸೊ ಇಟ್ ಈಸ್ ಸೇಮ್ ಆ್ಯಸ್ ಫಸ್ಟ್ ಪ್ರಾಬ್ಲಮ್. ಸೊ ಇಲ್ಲೇನು ಫಸ್ಟ್ ಪ್ರಾಬ್ಲಮ್ ಇದೆಯಲ್ಲ, ಸೇಮ್ ಡಿಟ್ಟೋ ಅದೇ ಥರ. ಇಲ್ಲಿ ಏನು ಉಲ್ಟಾ ಇದೆ ಅಷ್ಟೇ. ಸೊ ಇಲ್ಲೇನಿದೆ ನಮಗೆ? ಉಲ್ಟಾ ಇದೆ. ಈ ಕಡೆ ಎ ಬಿ ಇದೆ 50 ಮೀಟರ್, ಈ ಕಡೆ ಸಿ ಡಿ ಹೈಟ್ ಆಫ್ ದಿ ಬಿಲ್ಡಿಂಗ್. ಅಲ್ಲಿ ಎ ಬಿ ಹೈಟ್ ಆಫ್ ದಿ ಬಿಲ್ಡಿಂಗ್ ಆಗಿತ್ತು, ಸಿ ಡಿ ನಮಗೆ ಹೈಟ್ ಆಫ್ ದಿ ಟವರ್ ಆಗಿತ್ತು ಅಷ್ಟೇ. ಸೊ ಇದನ್ನು ನೋಡೋಣ, ನೀವೇ ಟ್ರೈ ಮಾಡಿ. ಬಿಕಾಸ್ ಫಸ್ಟ್ ಪ್ರಾಬ್ಲಮ್ ಏನಿದೆ ಡಿಟ್ಟೋ ಸೇಮ್ ಇದೆ. ಇದನ್ನು ನೀವು ಟ್ರೈ ಮಾಡಿ ನನಗೆ ಆನ್ಸರ್ನ ಕಮೆಂಟಲ್ಲಿ ಮಾಡಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಇದೇ ಇಯರ್ ನಮಗೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ. ಇದು ಯಾವ ಇಯರ್ದು ಅಂತ ಕ್ವಶನ್ ಪೇಪರ್ ನನಗೆ ಗೊತ್ತಿಲ್ಲ ಅಷ್ಟು. ಓಕೆ, ಸೊ ಇಲ್ಲೇನಿದೆ? ಎ ಕೇಬಲ್ ಟವರ್ ಆ್ಯಂಡ್ ಎ ಬಿಲ್ಡಿಂಗ್ ಆರ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ದ ಸೇಮ್ ಲೆವೆಲ್ ಗ್ರೌಂಡ್. ಸೊ ಒಂದು ಕೇಬಲ್ ಟವರ್ ವಿಚ್ ಈಸ್ ನಥಿಂಗ್ ಬಟ್ ಸಿಂಪಲ್ ಆಗಿ ಟವರ್ ಅಂತ ತಿಳ್ಕೊಳ್ಳೋಣ. ದೆನ್ ಬಿಲ್ಡಿಂಗ್ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಲೆವೆಲ್ ಗ್ರೌಂಡ್ ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ವಿಚ್ ಈಸ್ 7 ಮೀಟರ್ ಹೈ. ಸೊ ಹೈಟ್ ಆಫ್ ದಿ ಬಿಲ್ಡಿಂಗ್ ಎಷ್ಟು? 7 ಮೀಟರ್ ಹೈ. ಆ್ಯಂಡ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಕೇಬಲ್ ಟವರ್ ಈಸ್ 60 ಡಿಗ್ರಿ, ಆ್ಯಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ಇಟ್ಸ್ ಫೋಟ್ ಈಸ್ 45 ಡಿಗ್ರಿ. ಫೈಂಡ್ ದ ಹೈಟ್ ಆಫ್ ದಿ ಟವರ್. ಓಕೆ, ಸೊ ಡಯಾಗ್ರಾಮ್ನ ನೋಡ್ಕೊಳ್ಳೋಣ. ಸೊ ಇಲ್ಲೇನಿದೆ? ಸೊ ಇಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಇಲ್ಲಿ ನಮಗೆ ಎರಡು ವರ್ಟಿಕಲ್ ಏನಿದೆ, ಒಂದು ಎ ಬಿ, ಇನ್ನೊಂದು ಸಿ ಡಿ. ಓಕೆ, ಸೊ ಇಲ್ಲಿ ಎ ಬಿ 7 ಸೆಂಟಿಮೀಟರ್ ಇದೆ, ಸಿ ಡಿಯಲ್ಲಿ ಇ ಡಿ 7 ಸೆಂಟಿಮೀಟರ್ ಇದೆ, ಮತ್ತು ಇ ಸಿ ಈ ಕಡೆ ಎಷ್ಟಿದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಓಕೆ, ಸೊ ದಟ್ ಮೀನ್ಸ್ ನಮಗೆ ಹೈಟ್ ಪರ್ಟಿಕ್ಯುಲರ್ ಆಗಿ ಹೈಟ್ ಗೊತ್ತಿರೋದು ಎ ಬಿ, ದಟ್ ಈಸ್ 7 ಮೀಟರ್. ಸೊ ಇಲ್ಲಿ 7 ಮೀಟರ್ ಅಂತ ಯಾವುದು ಕೊಟ್ಟಿದ್ದಾರೆ? ಬಿಲ್ಡಿಂಗ್ ವಿಚ್ ಈಸ್ 7 ಮೀಟರ್ ಹೈ. ಸೊ ಇಲ್ಲಿ 7 ಮೀಟರ್ ಹೈ ಈಸ್ ನಥಿಂಗ್ ಬಟ್ ಇಟ್ ಈಸ್ ಬಿಲ್ಡಿಂಗ್. ಎ ಬಿ ಈಸ್ ಬಿಲ್ಡಿಂಗ್ ಆ್ಯಂಡ್ ಆಪೋಸಿಟ್ ಯಾವುದಿದೆ? ಸಿ ಡಿ. ಇದು ನಮಗೇನಾಗುತ್ತೆ? ಟವರ್. ದಿಸ್ ವಿಲ್ ಬಿ ಅವರ್ ಟವರ್ ಆಗುತ್ತೆ. ಓಕೆ, ಸೊ ವಾಟ್ ದೇ ಹ್ಯಾವ್ ಗಿವನ್? ಸೊ ಇಲ್ಲಿ ನಮಗೆ 2 ರೈಟ್ ಟ್ರಯಾಂಗಲ್ ಯಾವುದಾದ್ರು ಫಾರ್ಮ್ ಆಗಿದೆ? ಟ್ರಯಾಂಗಲ್ ಎ ಬಿ ಡಿ.
ದಿಸ್ ಟ್ರಯಾಂಗಲ್ ಎ ಬಿ ಡಿ ಆ್ಯಂಡ್ ಟ್ರಯಾಂಗಲ್ ಸಿ ಇ ಎ ಅಥವಾ ಎ ಸಿ ಇ ಎರಡು ರೈಟ್ ಟ್ರಯಾಂಗಲ್ ಫಾರ್ಮ್ ಆಗಿದೆ. ಓಕೆ, ಆ್ಯಂಗಲ್ ಗೊತ್ತಿರೋದು ಇವೆರಡೇ ಟ್ರಯಾಂಗಲ್, ಇದು ಟ್ರಯಾಂಗಲ್ ಆ್ಯಂಡ್ ಇದೊಂದು ಟ್ರಯಾಂಗಲ್ನ ತೊಗೊಳ್ತೀವಿ. ವಿ ಹ್ಯಾವ್ ಟು ಫೈಂಡ್ ದ ಹೈಟ್ ಆಫ್ ದಿ ಟವರ್. ಸಿ ಡಿನ ಫೈಂಡ್ ಔಟ್ ಮಾಡಬೇಕು. ದೇ ಹ್ಯಾವ್ ಗಿವನ್ ಇ ಡಿ. ಇಲ್ಲಿ ನಾವು ಜಸ್ಟು ಏನು ಮಾಡಿದ್ರೆ ಸಿ ಇ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಸಿ ಇ ಫೈಂಡ್ ಔಟ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಸಿ ಇ ಪ್ಲಸ್ ಇ ಡಿ ಎರಡನ್ನೂ ಆ್ಯಡ್ ಮಾಡಿದ್ರೆ ವಿ ಗೆಟ್ ಹೈಟ್ ಆಫ್ ದಿ ಟವರ್. ಸೊ ಇಲ್ಲಿ ಹೈಟ್ ಆಫ್ ದಿ ಟವರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ದೇ ಹ್ಯಾವ್ ಗಿವನ್ ಆ್ಯಂಗಲ್. ಈ ಟ್ರಯಾಂಗಲ್ಲಿ ಸೆಕೆಂಡ್ ಟ್ರಯಾಂಗಲ್ಲಿ ಆ್ಯಂಗಲ್ ಗೊತ್ತಿದೆ, ಥೀಟಾ ಈಸ್ 60 ಡಿಗ್ರಿ, ಬಟ್ ಎನಿ ಒನ್ ಆಫ್ ಸೈಡ್ ದೇ ಹ್ಯಾವಂಟ್ ಗಿವನ್. ಸೊ ಇಲ್ಲಿ ನಾವು ಸೈಡ್ನ ಹೇಗೆ ಫೈಂಡ್ ಔಟ್ ಮಾಡ್ಕೊಂಡಿವಿ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಬೇಸ್ ಏನಿದೆ ಎ ಇ, ದಿಸ್ ಎ ಇ ಆ್ಯಂಡ್ ಬಿ ಡಿ ಎರಡೂ ನಮಗೇನಿದೆ ಈಕ್ವಲ್ ಇದೆ. ಸೊ ಅಬ್ಸರ್ವ್ ಮಾಡಿ ಎರಡೂ ಈಕ್ವಲ್ ಇದೆ. ಸೊ ಇಲ್ಲಿ ನಾವು ಎ ಬಿ ಈಸ್ ಆಪೋಸಿಟ್ ಆಫ್ ಆ್ಯಂಗಲ್ 45 ಡಿಗ್ರಿ and BD is adjacent side. So by using tan ratio, opposite by adjacent, we can find adjacent, that is BD, which is nothing but AE. So ಇದು ಕೂಡ ನಮಗೆ ಏನಾಗುತ್ತೆ adjacent of 60 degree ಆಗುತ್ತೆ. Then we have to find opposite. So opposite CE find out ಮಾಡ್ಕೊಳ್ತೀವಿ. CE find out ಮಾಡಿದ್ಮೇಲೆ CE plus ED ಎರಡನ್ನೂ ಆ್ಯಡ್ ಮಾಡಿದರೆ we get height of the tower. ಓಕೆ, ಸೊ ಇವಾಗ ಇಲ್ಲಿ ಫಸ್ಟು ಇನ್ ಟ್ರಯಾಂಗಲ್. ಸೊ ಇಲ್ಲಿ ಸೈಡ್ ಯಾವ್ದು ಕೊಟ್ಟಿದ್ದಾರೆ ನಮಗೆ ಟ್ರಯಾಂಗಲ್ ಎ ಬಿ ಡಿದು. ಸೊ ಇನ್ ಟ್ರಯಾಂಗಲ್ ಎ ಬಿ ಡಿ ತೀಟಾ ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಆ್ಯಂಗಲ್ ಎಷ್ಟಿದೆ ನಮಗೆ 45 ಡಿಗ್ರಿ. ತೀಟಾ ಈಸ್ ಈಕ್ವಲ್ಸ್ ಟು 45 ಡಿಗ್ರಿ. ಸೊ ಇಲ್ಲಿ ನಾವು they have given opposite side, so this is the opposite of 45 degree and we have to find adjacent BD. So here we use again tan theta is equals to opposite by adjacent. So tan theta ಅಂದರೆ ಎಷ್ಟು 45 ಡಿಗ್ರಿ ವಿಚ್ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಅಂದರೆ ಏನು 45ಗೆ ಆಪೋಸಿಟ್ ಎಷ್ಟಿದೆ 7 ಮೀಟರ್ ಆ್ಯಂಡ್ ಅಡ್ಜಸೆಂಟ್ ಈಸ್ ಬಿ ಡಿ. ಸೊ 7 ಮೀಟರ್ ಡಿವೈಡೆಡ್ ಬೈ ಬಿ ಡಿ. ಟ್ಯಾನ್ 45 ಅಂದರೆ ವ್ಯಾಲ್ಯೂ ಎಷ್ಟು 1. ಈ ಬಿ ಡಿನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಇಂಟು ಬಿ ಡಿ ಈಸ್ ಈಕ್ವಲ್ಸ್ ಟು 7. ಸೊ 1 ಇಂಟು ಬಿ ಡಿ ಈಸ್ ಬಿ ಡಿ ಈಸ್ ಈಕ್ವಲ್ಸ್ ಟು 7 ಮೀಟರ್. ಸೊ ಬಿ ಡಿ ಈಸ್ ನಥಿಂಗ್ ಬಟ್ ಇಲ್ಲಿ ಬಿ ಡಿ ಈಸ್ ನಥಿಂಗ್ ಬಟ್ ಏನು ನಮಗೆ ಎ ಇ. ಸೊ ಎ ಇ ಸಿಕ್ತು. ಇವಾಗ by using AE we can find CE. So now consider triangle. In triangle, so which triangle? Triangle ACE. ಈ triangle ಮೇಲಿನ ಸೆಕೆಂಡ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಟ್ರಯಾಂಗಲ್ ACE. ಹಿಯರ್ ಥೀಟಾ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಸೊ ಅಗೇನ್ ಇಲ್ಲಿ ನಮಗೆ ಅಡ್ಜಸೆಂಟ್ ಸೈಡ್ ಗೊತ್ತಿದೆ, ದಟ್ ಈಸ್ AE ಗೊತ್ತು. AE ಎಷ್ಟು ಫೈಂಡ್ ಔಟ್ ಮಾಡಿದ್ವಿ ಜಸ್ಟ್ ಇವಾಗ ನಾವು 7 ಮೀಟರ್. So AE is 7 meter adjacent side and we have to find opposite side CE. So again we use tan ratio, that is tan theta is equals to opposite divided by adjacent. Tan theta ಅಂದರೆ 60 ಡಿಗ್ರಿ. tan 60 ಡಿಗ್ರಿ is equals to opposite ಏನಿದೆ ನಮಗೆ CE. 60 ಡಿಗ್ರಿ opposite CE. adjacent AE ಎಷ್ಟಿದೆ 7 ಮೀಟರ್. ಸೊ ದಟ್ ಈಸ್ CE divided by 7 ಮೀಟರ್. ಸೊ ಟ್ಯಾನ್ 60 ಡಿಗ್ರಿ ಅಂತ ಹೇಳಿದ್ರೆ √3. ಈ 7 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಇಂಟು √7 ಈಸ್ ಈಕ್ವಲ್ಸ್ ಟು CE. ಸೊ ಈ 7 ಇಂಟು √3 ವಿ ಕ್ಯಾನ್ ರೈಟ್ ಇಟ್ ಆಸ್ 7√3 ಈಸ್ ಈಕ್ವಲ್ಸ್ ಟು CE ಆರ್ ವಿ ರೈಟ್ ಇಟ್ ಆಸ್ CE ಈಸ್ ಈಕ್ವಲ್ಸ್ ಟು 7√3. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಹೈಟ್ ಆಫ್ ದಿ ಟವರ್, ದಟ್ ಈಸ್ CD. ಸೊ CDನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಬೈ ಆ್ಯಡಿಂಗ್ CE ಆ್ಯಂಡ್ ED. ಸೊ ಇಲ್ಲಿ ಸೊ ದೇರ್ ಫೋರ್ ಹೈಟ್ ಆಫ್ ಟವರ್, height of tower that is CD is equals to CE plus ED. So which is equals to CE ಅಂದರೆ ಎಷ್ಟು ಫೈಂಡ್ ಔಟ್ ಮಾಡಿದ್ವಿ ನಾವು 7√3 ಪ್ಲಸ್ ED ಅಂತ ಹೇಳಿದರೆ ಎಷ್ಟಿದೆ ನಮಗೆ ED they have given ED is 7 meter. So ED is 7 meter. So ಇಲ್ಲಿ again we take 7 as common. So ಇದೇನಾಗುತ್ತೆ √3 plus 1 meter. So height of the tower is 7 into √3 plus 1 meter. ಸೊ ಇದು ನಮಗೆ 4th ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಇವಾಗ 5th ಪ್ರಾಬ್ಲಮ್ ನೋಡೋಣ. 5th ಪ್ರಾಬ್ಲಮ್ಮು ಇದು 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಕೇಳ್ತಾರೆ, ಈಸಿ ಪ್ರಾಬ್ಲಮ್ಮು. ಸೊ ಇದೇ ಥರ ಪ್ರಾಬ್ಲಮ್ಮು ನಮಗೆ ಸ್ಟೇಟ್ ಲೆವೆಲಲ್ಲಿ ಒಂದು ಸತಿ ಕೇಳಿದ್ದಾರೆ. ಸೊ ಸ್ಟೇಟ್ ಲೆವೆಲ್ ಪೇಪರ್ಸಿಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ನಿಮಗೆ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ ಸಿಗುತ್ತೆ. ಸೊ 4 ವಿಡಿಯೋ ಇದೆ, ಪಾರ್ಟ್ 1, ಪಾರ್ಟ್ 2 ಆ್ಯಂಡ್ ಪಾರ್ಟ್ 3, ಪಾರ್ಟ್ 4. ಸೊ ಎಲ್ಲದನ್ನು ನೀವು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಇಲ್ಲೇನಿದೆ ಇನ್ ಟ್ರಯಾಂಗಲ್ ABC, ಆ್ಯಂಗಲ್ ABC ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಆ್ಯಂಡ್ ಆ್ಯಂಗಲ್ ACP ಈಸ್ 30 ಡಿಗ್ರಿ. ದೆನ್ ಫೈಂಡ್ AB ಇಸ್ ಟು AC. ಸೊ AB ವಿ ಹ್ಯಾವ್ ಟು ಫೈಂಡ್ AB ಆ್ಯಂಡ್
AC. They have given angle ACB 30 degree. ಸೊ ಏನು ನಮಗೆ 90 ಡಿಗ್ರಿ ಇರುತ್ತೆ, 90 ಡಿಗ್ರಿ ಬಿಟ್ಟು ನಮಗೆ ಕೊಟ್ಟಿರೋ ಆ್ಯಂಗಲ್ ಯಾವುದು 30 ಡಿಗ್ರಿ. ಸೊ ಈ ಆ್ಯಂಗಲ್ನ ಕನ್ಸಿಡರ್ ಮಾಡ್ತೀವಿ. ಈ 30 ಡಿಗ್ರಿಗೆ AB ಏನಾಗುತ್ತೆ ನಮಗೆ ಆಪೋಸಿಟ್ ಸೈಡ್ ಆ್ಯಂಡ್ AC ಏನಾಗುತ್ತೆ ನಮಗೆ ಹೈಪೋಟಿನಸ್ ಸೈಡ್. ಸೊ ಆಪೋಸಿಟ್ ಆ್ಯಂಡ್ ಹೈಪೋಟಿನಸ್ ಬರೋದು ನಮಗೆ ಸೈನ್ ರೇಷಿಯೋ. ಸೊ ಇಲ್ಲೇನಾಗುತ್ತೆ ಸೈನ್ ಥೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪೋಟಿನಸ್. ಸೊ ಇಲ್ಲಿ ಸೈನ್ ಥೀಟಾ ಅಂದರೆ ವ್ಯಾಲ್ಯೂ ಎಷ್ಟಿದೆ ನಿಮಗೆ 30 ಡಿಗ್ರಿ. ಸೊ ಸೈನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಅಂದರೆ ಏನು, ಯಾವ ಸೈಡು ನಮಗೆ AB ಆ್ಯಂಡ್ ಹೈಪೋಟಿನಸ್ ಅಂತ ಹೇಳಿದರೆ AC. ಸೊ ಸೈನ್ 30 ಅಂದರೆ ವ್ಯಾಲ್ಯೂ ಎಷ್ಟಿದೆ ನಮಗೆ, ಸೈನ್ 30 ಈಸ್ 1/2 ವಿಚ್ ಈಸ್ ಈಕ್ವಲ್ಸ್ ಟು AB ಬೈ AC. ಸೊ AB 1 AC 2. ಇಲ್ಲಿ ಕೇಳಿರೋದೆ ನಮಗೇನು ರೇಷಿಯೋ AB ಇಸ್ ಟು AC. ಸೊ ಇಲ್ಲೇನಾಗುತ್ತೆ ರೇಷಿಯೋ, ದೇರ್ ಫೋರ್ AB ಇಸ್ ಟು AC ಈಸ್ ಈಕ್ವಲ್ಸ್ ಟು 1:2. ಇದು ಸಿಂಪಲ್ಲಾಗಿ 1 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲ ಕೆಲವೊಂದು ಜಸ್ಟು ಸಿಂಗಲ್ ಟ್ರಯಾಂಗಲ್ ಬಂತು ಅಂದರೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸು. ಅದೇ ನಮಗೆ 2 ರೈಟ್ ಟ್ರಯಾಂಗಲ್ಸ್ ಬಂತು ಅಂತ ಹೇಳಿದರೆ ಇಟ್ ಈಸ್ ಫಾರ್ 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್. ಓಕೆ, ನೆಕ್ಸ್ಟ್ 6th ಪ್ರಾಬ್ಲಮ್ ಏನಿದೆ, ಫ್ರಮ್ ದ ಟಾಪ್ ಆಫ್ ಎ ವರ್ಟಿಕಲ್ ಬಿಲ್ಡಿಂಗ್ ಆಫ್ 50√3 ಮೀಟರ್ ಹೈಟ್ on a level ground, the angle of depression of an object on the same ground is observed to be 60 degree. Find the distance of the object from the foot of the building. So ಇದು they haven't given any diagram. ಸೊ ಇಲ್ಲಿ ಡಯಾಗ್ರಾಮ್ನ ನಾವೇ ಬರ್ಕೊಬೇಕು. ಯೂಶ್ವಲಿ ನಮಗೆ ಡಯಾಗ್ರಾಮ್ ಕೊಡ್ತಾರೆ, ಕೊಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರಾಬ್ಲಮ್ ನೋಡಿಕೊಂಡು 1 by 1 ನೀವು ಅರ್ಥ ಮಾಡ್ಕೊಳ್ತಾ ಈಸಿಯಾಗಿ ಬರ್ಕೋಬಹುದು. ಫಸ್ಟ್ ಏನಿದೆ, ಫ್ರಮ್ ದ ಟಾಪ್ ಆಫ್ ಎ ವರ್ಟಿಕಲ್ ಬಿಲ್ಡಿಂಗ್. ಸೊ ಅಂದರೆ ಬಿಲ್ಡಿಂಗ್ ಅಂದರೆ ಒಂದು ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಇದನ್ನು ಬಿಲ್ಡಿಂಗ್ ಅಂತೇಳಿ ತಗೋಣ. ಸೊ ವಿಚ್ ಈಸ್ 50, ಒಂದೇ ನಿಮಿಷ. ಸೊ ಇದು 50√3 ಮೀಟರ್. ಸೊ ಇದನ್ನು ಬಿಲ್ಡಿಂಗ್ನ AB ಅಂತೇಳಿ ತಗೋಣ. ಓಕೆ, ನೆಕ್ಸ್ಟ್ ಏನಿದೆ, ಆನ್ ಎ ಲೆವೆಲ್ ಗ್ರೌಂಡ್. ಲೆವೆಲ್ ಗ್ರೌಂಡ್ ಅಂತ ಹೇಳಿದರೆ ಸೊ ದಿಸ್ ಈಸ್ ಗ್ರೌಂಡ್. ಇದನ್ನು ಲೆವೆಲ್ ಗ್ರೌಂಡ್ ಅಂದರೆ ಇದು ಗ್ರೌಂಡ್. ಓಕೆ, ಆನ್ ಎ ಲೆವೆಲ್ ಗ್ರೌಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ of an object on the same ground is observed to be 60 degree. Angle of depression ಅಂತ ಹೇಳಿದರೆ, ಸೊ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳಿದರೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ನಾವು ಎಳ್ಕೊಂಡ್ವಿ ಅಂತ ಹೇಳಿದರೆ, ಇವಾಗ ಇಲ್ಲಿ ಏನಿದೆ ಒಂದು ಆಬ್ಜೆಕ್ಟ್ ಇದೆ ವಿಚ್ ಇದೆ ಆನ್ ದ ಸೇಮ್ ಗ್ರೌಂಡ್. ಅಂದರೆ ಇಲ್ಲಿ ಆಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳೋಣ, ಡಿ ಅಲ್ಲಿ ಆಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದ್ರದ್ದು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ಎ ಇಂದ ನಮಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಇಷ್ಟಿದೆ, ದಟ್ ಈಸ್ 60 ಡಿಗ್ರಿ. ಸೊ ಇದೆಷ್ಟಿದೆ ನಮಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ 60 ಡಿಗ್ರಿ. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳಿದರೆ ಮೇಲ್ಗಡೆಯಿಂದ ಬರುವಂತಹ ಆ್ಯಂಗಲ್ಲು. ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಹೇಳಿದರೆ ಕೆಳಗಡೆಯಿಂದ ಏನು ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಕೆಳಗಡೆ ಆ್ಯಂಗಲ್ ಆಫ್ ಎಲಿವೇಷನ್. ಓಕೆ, ಸೊ ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಫೂಟ್ ಆಫ್ ದಿ ಬಿಲ್ಡಿಂಗ್. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ ಅಂದರೆ ಡಿ ಫ್ರಮ್ ದಿ ಫೂಟ್ ಆಫ್ ದಿ ಬಿಲ್ಡಿಂಗ್, ಬಿ ಇಂದ ಅಂದರೆ BD ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಪ್ರಾಬ್ಲಮು. ಸೊ ಇಲ್ಲಿ ನಾನು ಹೇಳಿದ್ದೆ ಆ್ಯಂಗಲ್ ಆಫ್ ಎಲಿವೇಷನ್ ಆ್ಯಂಡ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಎರಡೂ ನಮಗೇನಾಗಿರುತ್ತೆ ಸೇಮ್ ಇರುತ್ತೆ. ಸೊ ಆ್ಯಂಗಲ್ A 60 ಡಿಗ್ರಿ ಆಯಿತು ಅಂದರೆ ಆ್ಯಂಗಲ್ D ಕೂಡ ಎಷ್ಟಾಗಿರುತ್ತೆ ನಮಗೆ 60 ಡಿಗ್ರಿ ಅಷ್ಟೇ. ಸೊ ಫ್ರಮ್ ಫಿಗರ್ ಸೊ ಇಲ್ಲಿ ಡಯಾಗ್ರಾಮ್ ಅವರೇ ಕೊಟ್ಟಿಲ್ಲ. ಇದು 3 ಮಾರ್ಕ್ಸಿಗೆ ಏನಕ್ಕೆ ಅಂದರೆ ಇಲ್ಲಿ ನೋಡಿ ಸಿಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ, ಅದಕ್ಕೆ ದೇ ಹ್ಯಾವಂಟ್ ಗಿವನ್ ಡಯಾಗ್ರಾಮ್. ಸೊ ಇಲ್ಲಿ ಡಯಾಗ್ರಾಮ್ ಬರ್ಕೊಂಡ್ರೆ ನಿಮಗೆ ಒಂದು ಹಾಫ್ ಮಾರ್ಕ್ಸ್ ಅಂತೂ ಸಿಗುತ್ತೆ, ಇಲ್ಲ 1 ಮಾರ್ಕ್ಸು ಸಿಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದು ಈ ಕ್ವಶನ್ನ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಡಯಾಗ್ರಾಮ್ ಕೊಟ್ಟಿದ್ರೆ ಇದು 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ಇಲ್ಲಿ ಫ್ರಮ್ ಫಿಗರ್ ವಿ ಕ್ಯಾನ್ ರೈಟ್ ಏನು ಆ್ಯಂಗಲ್ ಆಫ್ ಡಿಪ್ರೆಷನ್, ದಟ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟಿದೆ ನಮಗೆ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ದೇರ್ ಫೋರ್ ಆ್ಯಂಗಲ್ ಆಫ್ ಎಲಿವೇಷನ್ ಆ್ಯಂಗಲ್ D ಈಸ್ ಈಕ್ವಲ್ಸ್ ಟು 60 degree. So here they have given AB is equals to 50√3 meter. We have to find BD. BD is equals to question mark. So ಇಲ್ಲಿ theta ಎಷ್ಟಾಗುತ್ತೆ ಇವಾಗ ಇನ್ ಟ್ರಯಾಂಗಲ್ ABD, ಇನ್ ಟ್ರಯಾಂಗಲ್ ABD theta is equals to 60 degree. ಸೊ ಇಲ್ಲಿ ನಮಗೆ 60 ಡಿಗ್ರಿಗೆ they have given AB ಅಂದರೆ ಆಪೋಸಿಟ್ ಸೈಡ್. ವಿ ಹ್ಯಾವ್ ಟು ಫೈಂಡ್ BD, ದಟ್ ಈಸ್ ಅಡ್ಜಸೆಂಟ್ ಸೈಡ್. ಅಗೇನ್ ಆಪೋಸಿಟ್ ಬೈ ಅಡ್ಜಸ್ ಅಂದರೆ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಟ್ಯಾನ್ ಥೀಟಾ ಅಂದರೆ ಎಷ್ಟಿದೆ ನಮಗೆ 60 ಡಿಗ್ರಿ ವಿಚ್ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಅಂದರೆ ಎಷ್ಟಿದೆ ನಮಗೆ AB, ದಟ್ ಈಸ್ 50√3. ಸೊ ಆಪೋಸಿಟ್ ಈಸ್ 50√3 ಡಿವೈಡೆಡ್ ಬೈ ಅಡ್ಜಸೆಂಟ್ ಈಸ್ BD ಡಿವೈಡೆಡ್ ಬೈ BD. ಸೊ ಇಲ್ಲಿ ಟ್ಯಾನ್ 60 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು √3. ಈ BD ಈ ಕಡೆ ಬಂದರೆ ಏನಾಗುತ್ತೆ ಇಂಟು BD ಈಸ್ ಈಕ್ವಲ್ಸ್ ಟು 50
√3. ಸೊ ಇಲ್ಲಿ ನಮಗೆ ಜಸ್ಟ್ ಬಿ ಡಿ ಬೇಕು. ಸೊ ಬಿ ಡಿ ಆಗುತ್ತೆ 50 √3. ಇಲ್ಲಿ ಇಂಟು √3 ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ √3. ಸೊ ದಿಸ್ ಈಸ್ ಡಿವೈಡೆಡ್ ಬೈ √3. ಇಲ್ಲಿ √3 ಗೆಟ್ ಕ್ಯಾನ್ಸಲ್. ಸೊ ಏನು ಉಳಿಯುತ್ತೆ ಬಿ ಡಿ 50 ಮೀಟರ್. ಸೊ ಬಿ ಡಿ ಈಸ್ ನಥಿಂಗ್ ಬಟ್ ದಿ ಡಿಸ್ಟೆನ್ಸ್ ಬಿಟ್ವೀನ್ object and foot of tower is 50 meters. ಸೊ ಇಲ್ಲಿ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಮಿಸ್ ಆಗುತ್ತೆ ಬಿಕಾಸ್ ಫಾಸ್ಟಾಗಿ ಬರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಇದೇ ಇಯರಲ್ಲಿ ನಮಗೆ ಚಾಯ್ಸ್ ಕ್ವಶನ್ದು ಒಂದು ಕ್ವಶನ್ ಇದೆ. ಸೊ ಇದು 7th ಕ್ವಶನ್ ನಮ್ಮ ಒಂದು ವಿಡಿಯೋದಲ್ಲಿ ಏನಿದೆ, 2 ವಿಂಡ್ ಮಿಲ್ಸ್ of heights 50 meter and 40 √3 meter are on either side of a field. A person observed the top of the windmills from a point in between them. The angle of elevation was found to be 45 degree and 30 degree. Find the distance between the windmills. So ಇಲ್ಲಿ ನೋಡಿ diagram they have given. So ಇಲ್ಲಿ 2 windmills ಇದೆ, A B and C D. ಸೊ ಇಲ್ಲಿ ನಮಗೆ 2 ರೈಟ್ ಟ್ರಯಾಂಗಲ್ಸ್ ಫಾರ್ಮ್ ಆಗಿದೆ. ಟ್ರಯಾಂಗಲ್ A B P, one triangle, and triangle ಸಿ ಡಿ ಪಿ, 2 ಟ್ರಯಾಂಗಲ್. ಪಿ ಅಂತ ಹೇಳಿದರೆ ಪರ್ಸನ್, ಹಿ ಈಸ್ ಸ್ಟ್ಯಾಂಡಿಂಗ್ ಹಿಯರ್. ಸೊ ಎರಡು ವಿಂಡ್ ಮಿಲ್ದು ಆ್ಯಂಗಲ್ ಆಫ್ ಎಲಿವೇಶನ್ ಈ ಕಡೆದು 45 ಡಿಗ್ರಿ, ಈ ಕಡೆದು 30 ಡಿಗ್ರಿ. ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ವಿಂಡ್ ಮಿಲ್ಸ್. ಸೊ ಎ ಬಿ ಮತ್ತು ಸಿ ಡಿ ಎರಡರದ್ದು ಡಿಸ್ಟೆನ್ಸ್ ಅಂತ ಹೇಳಿದರೆ ವಿ ಹ್ಯಾವ್ ಟು ಫೈಂಡ್ ಬಿ ಡಿ. ಸೊ ಇಲ್ಲಿ ನೋಡಿರಿ ಈ ಎರಡು ಟ್ರಯಾಂಗಲಿಂದು ದೇ ಹ್ಯಾವ್ ಗಿವನ್ 30 ಡಿಗ್ರಿ ಅಂತ ಹೇಳಿದರೆ ಎ ಬಿ ಈಸ್ ಆಪೋಸಿಟ್, ಇಲ್ಲಿ ಬಿ ಪಿ ಈಸ್ ಅಡ್ಜಸೆಂಟ್ ಆ್ಯಂಡ್ ಎ ಪಿ ಈಸ್ ಹೈಪೋಟಿನಸ್. ಈ ಕಡೆನೂ ಸೇಮ್ 45 ಡಿಗ್ರಿ ತೊಗೊಂಡ್ರೆ ಸಿ ಡಿ ಈಸ್ ಆಪೋಸಿಟ್, ಬಿ ಡಿ ಈಸ್ ಅಡ್ಜಸೆಂಟ್ ಆ್ಯಂಡ್ ಸಿ ಪಿ ಈಸ್ hypotenuse. Okay, so they have given opposite sides of both the triangle. We have to find distance between the two windmills. That means we have to find adjacent sides. ಹೌದಾ? ಸೊ ಇವಾಗ ಬಿ ಪಿನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ಪಿ ಡಿನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎರಡು ಟ್ರಯಾಂಗಲ್ ಸಪ್ರೇಟ್ ತೊಗೊಂಡು ಅಡ್ಜಸೆಂಟ್ ಸೈಡ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಅದಾದಮೇಲೆ ಎರಡನ್ನೂ ಆ್ಯಡ್ ಮಾಡ್ತೀವಿ. ದೆನ್ ವಿ ಗೆಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ವಿಂಡ್ ಮಿಲ್ಸ್. ಸೊ ಇದೇ ಥರ ಪ್ರಾಬ್ಲಮ್ಸು ನಿಮಗೆ ಡಿಫ್ರೆಂಟ್ ಕೇಳ್ತಾರೆ. ಅಂದರೆ ಇದೇ ಥರ ಪ್ರಾಬ್ಲಮ್ಸು ಡಿಫ್ರೆಂಟ್ ಕೇಳ್ತಾರೆ. ಯಾಕಂತ ಹೇಳಿದರೆ ದ ಟೂ ಪೋಲ್ಸ್ ಆರ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆಪೋಸಿಟ್ ಟು ಈಚ್ ಅದರ್. ದ ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಆಫ್ ಡಿಪ್ರೆಷನ್ ಈ ರೀತಿ ಕೊಟ್ಟು, ಫ್ರಮ್ ದ ಪಾಯಿಂಟ್ ಬಿಟ್ವೀನ್ ದೆಮ್ ಈಸ್ ಈ ರೀತಿ ಕೊಟ್ಟು, ಕ್ವಶನ್ಸು ಚೇಂಜ್ ಇರುತ್ತೆ ಬಟ್ ಡಯಾಗ್ರಾಮ್ ಸೇಮ್ ಇರುತ್ತೆ. ಸೊ ಈ ರೀತಿ ಇದ್ದಾಗ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಳ್ಳಿ. ಜಸ್ಟು ಡಯಾಗ್ರಾಮ್ಸು ಇಲ್ಲೇನಿದೆ, ಯೂಶ್ವಲಿ ನಮಗೆ ಇಲ್ಲೇನು ಡಯಾಗ್ರಾಮ್ಸ್ ಬರ್ತಿದೆ ಅವೇ ಡಯಾಗ್ರಾಮ್ಸ್ ರಿಪೀಟ್ ಆಗುತ್ತೆ, ಬಟ್ ಇಲ್ಲಿ ವರ್ಡ್ಸ್ ಚೇಂಜ್ ಆಗುತ್ತೆ. ವಿಂಡ್ ಮಿಲ್ಲು, ಟವರು, ಬಿಲ್ಡಿಂಗು, ಪೋಲ್ಸು ಈ ರೀತಿ ವರ್ಡ್ಸು ಚೇಂಜ್ ಆಗ್ತಾ ಬರುತ್ತೆ ಅಷ್ಟೇ. ಸೊ ಇವಾಗ ಒಂದೊಂದೇ ಟ್ರಯಾಂಗಲ್ ತೊಗೊಳ್ಳೋಣ. ಫಸ್ಟು ಟ್ರಯಾಂಗಲ್ ಎ ಬಿ ಪಿ ತೊಗೊಳ್ಳೋಣ. ಸೊ ಇಲ್ಲಿ ಇನ್ ಟ್ರಯಾಂಗಲ್ ಎ ಬಿ ಪಿ ತೀಟಾ ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಫಸ್ಟ್ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಯಾವ ಟ್ರಯಾಂಗಲ್ ತೊಗೊಳ್ತೀವಿ ಅದು ತೊಗೊಂಡು ತೀಟಾ ಎಷ್ಟಿದೆ ಅದರಲ್ಲಿ ಬರ್ಕೊಬೇಕು. ತೀಟಾ ಎಷ್ಟಿದೆ ಇಲ್ಲಿ 30 ಡಿಗ್ರಿ. Here we have to find adjacent side. They have given opposite. So opposite by adjacent ಬರೋದು ನಮಗೆ tan theta. So tan theta is equals to opposite by adjacent. So tan theta ಅಂದರೆ ಎಷ್ಟು 30 ಡಿಗ್ರಿ is equals to opposite is 40 √3, that is AB, and adjacent is BP. So 40 √3 divided by BP. ಸೊ ಇಲ್ಲಿ tan 30 ಅಂದರೆ ವ್ಯಾಲ್ಯೂ ಎಷ್ಟು 1 ಡಿವೈಡೆಡ್ ಬೈ √3. ಈ ಬಿ ಪಿ ಈ ಕಡೆ ಬಂದರೆ ಏನಾಗುತ್ತೆ ಇಂಟು ಬಿ ಪಿ ಈಸ್ ಈಕ್ವಲ್ಸ್ ಟು 40 √3. ಸೊ ಇವಾಗ ನಮಗೆ ಬಿ ಪಿ ಎಷ್ಟೇ ಬೇಕು, ಸೊ ಬಿ ಪಿನ ಹಾಗೆ ಇಟ್ಕೊಳ್ಳೋಣ. ಸೊ ಬಿ ಪಿ ಈಸ್ ಈಕ್ವಲ್ಸ್ ಟು 40 √3. ಈ ಡಿವೈಡೆಡ್ ಬೈ √3 ಈ ಕಡೆ ಬಂದರೆ ಏನಾಗುತ್ತೆ ಇಂಟು √3. ಸೊ ವಿಚ್ ಈಸ್ ಈಕ್ವಲ್ಸ್ ಟು 40 √3 ಇಂಟು √3 ಸ್ಕ್ವೇರ್. ಸೊ ಸ್ಕ್ವೇರ್ ರೂಟು ಗೆಟ್ ಕ್ಯಾನ್ಸಲ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು 40 ಇಂಟು 3 is equals to 3 4s are 12, 0 ಇದೆ 0, 120 meter. So BP is 120 meter. Similarly, let us find PD. PD ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅಡ್ಜಸೆಂಟ್ ಸೈಡ್ ದೇ ಹ್ಯಾವ್ ಗಿವನ್ ಅಪೋಸಿಟ್ ಸೈಡ್. ಸೊ ಇಲ್ಲೂ ಕೂಡ ಅಪೋಸಿಟ್ ಅಡ್ಜಸೆಂಟ್ ಅಂತ ಹೇಳಿದ್ರೆ ನಾವು ಟ್ಯಾನ್ ರೇಷಿಯೋ ಅಪ್ಲೈ ಮಾಡ್ತೀವಿ. ಸೊ ಇನ್ ಟ್ರಯಾಂಗಲ್, ಸೊ ಇಲ್ಲಿ ಟ್ರಯಾಂಗಲ್ ನೇಮಿಂಗ್ ಏನಿದೆ, ಇನ್ ಟ್ರಯಾಂಗಲ್ ಸಿ ಡಿ ಪಿ. ಸೊ ಇನ್ ಟ್ರಯಾಂಗಲ್ ಸಿ ಡಿ ಪಿ ತೀಟಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಒಂದು ನಿಮಿಷ. So theta is equals to 45 degree. So it is theta is equals to 45 degree. So here we use ratio tan theta, that is equals to opposite by opposite by adjacent. So ಇಲ್ಲಿ tan theta ಅಂದರೆ ಎಷ್ಟು 45 degree, which is equals to
ಆಪೋಸಿಟ್ ಸೈಡ್ ಅಂದರೆ ಸಿ ಡಿ ದಟ್ ಈಸ್ 50 ಮೀಟರ್ ಆ್ಯಂಡ್ ಅಡ್ಜಸೆಂಟ್ ಈಸ್ ಪಿ ಡಿ. ಸೊ 50 ಡಿವೈಡೆಡ್ ಬೈ ಪಿ ಡಿ. ಸೊ ಟ್ಯಾನ್ 45 ಅಂದರೆ ವ್ಯಾಲ್ಯೂ ಎಷ್ಟು 1. ಈ ಪಿ ಡಿ ಈ ಕಡೆ ಬಂದರೆ ಏನಾಗುತ್ತೆ ಇಂಟು ಪಿ ಡಿ ಈಸ್ ಈಕ್ವಲ್ಸ್ ಟು 50. ಸೊ ಇಲ್ಲಿ 1 ಇಂಟು ಪಿ ಡಿ ಈಸ್ ಪಿ ಡಿ ಈಸ್ ಈಕ್ವಲ್ಸ್ ಟು 50. ಸೊ 50 ಮೀಟರ್. ಪಿ ಡಿ ಎಷ್ಟು ಬಂತು ನಮಗೆ 50 ಮೀಟರ್. ಬಟ್ ಹಿಯರ್ ವಿ ಹ್ಯಾವ್ ಟು ಫೈಂಡ್ ವಾಟ್ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಟವರ್ಸ್ ದಟ್ ಈಸ್ ಬಿ ಡಿ ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ಸೊ ಇಲ್ಲಿ the distance between two windmills, the distance between two windmills is equals to, so two windmills distance na ನಾವು ಯಾವ ರೀತಿ ತಗೊಂಡಿದ್ದೀವಿ ಬಿ ಡಿ. ಸೊ ಬಿ ಡಿ is equals to ಬಿ ಪಿ ಪ್ಲಸ್ ಪಿ ಡಿ. ಸೊ ಇಲ್ಲಿ ಏನು ಬರಿತೀವಿ ಬಿ ಡಿ is equals to ಬಿ ಪಿ ಪ್ಲಸ್ ಪಿ ಡಿ. ಸೊ ವಿ ಹ್ಯಾವ್ ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಪಿ ಆ್ಯಂಡ್ ಪಿ ಡಿ. ಸೊ ಇಲ್ಲಿ ಬಿ ಪಿ ಎಷ್ಟಿದೆ 120 ಮೀಟರ್. ಬಿ ಪಿ ಇಸ್ ಈಕ್ವಲ್ಸ್ ಟು 120 ಮೀಟರ್ ಪ್ಲಸ್ ಪಿ ಡಿ ಈಸ್ 50 ಮೀಟರ್. ಸೊ ಪಿ ಡಿ ಈಸ್ 50 ಮೀಟರ್. ಸೊ 120 ಮೀಟರ್ ಪ್ಲಸ್ 50 ಮೀಟರ್ ಅಂದರೆ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 170 ಮೀಟರ್. ಸೊ ಬಿ ಡಿ ಈಸ್ ಈಕ್ವಲ್ಸ್ ಟು 170 ಮೀಟರ್ ಈಸ್ ದ ಆನ್ಸರ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ವಿಂಡ್ ಮಿಲ್ಸ್ ಈಸ್ 170 ಮೀಟರ್. ಸೊ ಇಲ್ಲಿ ವಿಂಡ್ ಮಿಲ್ಸ್ ಬದಲು ಪೋಲ್ಸ್ ಕೇಳ್ಬೋದು, ಟವರ್ಸ್ ಕೇಳ್ಬೋದು. ಒಟ್ಟಿನಲ್ಲಿ ಈ ರೀತಿ ಆಪೋಸಿಟ್ ಟೂ ಲೈನ್ಸ್ ಬಂದು ಮಿಡಲಲ್ಲಿ ನಮಗೆ ಪಾಯಿಂಟ್ ಬಂತು ಅಂದರೆ ಅಲ್ಲಿ ಜಸ್ಟ್ ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂತ ಲಾಸ್ಟ್ ಲೈನ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಅದು ಗೊತ್ತಾಯಿತು ಅಂದರೆ ಯು ಕ್ಯಾನ್ ಫೈಂಡ್ ಈಸಿಲಿ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ 8th one, the angle of elevation of the top of a flag post that is AB, ಅವ್ರು ಆಲ್ರೆಡಿ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಯಾವುದು ಅಂತೇಳಿ AB, ಫ್ರಮ್ ಎ ಪಾಯಿಂಟ್ C on a horizontal ground is found to be 30 degree and walking 6 meter towards the post at X, the angle of elevation is found to be 60 degree as shown in the figure. Find the height of the flag post. Flag post ಅಂದರೆ ಯಾವುದು AB. ಸೊ ಇಲ್ಲೇನಿದೆ we have to find AB. ಸೊ ಇಲ್ಲಿ ನಮಗೆ 2 right triangles ಫಾರ್ಮ್ ಆಗಿದೆ, ದಟ್ ಈಸ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ ABX. ಸೊ ABCಯಲ್ಲಿ ತೀಟಾ ಎಷ್ಟಿದೆ ನಮಗೆ 30 ಡಿಗ್ರಿ ಆ್ಯಂಡ್ ABX ಇಲ್ಲಿ ತೀಟಾ ಎಷ್ಟಿದೆ 60 ಡಿಗ್ರಿ. ವಿ ಹ್ಯಾವ್ ಟು ಫೈಂಡ್ BC. ಫೈಂಡ್ AB, ಆಪೋಸಿಟ್ ಸೈಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ದೇ ಹ್ಯಾವಂಟ್ ಗಿವನ್. ಸೊ ಇಲ್ಲಿ ನಮಗೇನಿದೆ ಎರಡಕ್ಕೂ ಬೇಸ್ ಸೇಮ್ ಇಲ್ಲ ಅಥವಾ ಎರಡಕ್ಕೂ ಅಪೋಸಿಟ್ ಸೈಡ್ ಸೇಮ್ ಇದೆ, ಬಟ್ ಅಪೋಸಿಟ್ ಸೈಡಿಂದು ವ್ಯಾಲ್ಯೂ ಗೊತ್ತಿಲ್ಲ. ಅಡ್ಜಸೆಂಟ್ ಸೈಡು ಡಿಫ್ರೆಂಟ್ ಇದೆ, ಬಟ್ ಒಂದು ಮಾತ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ಎಕ್ಸ್ ಸಿದು ಮಾತ್ರ ನಮಗೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ 6 ಮೀಟರ್. ಸೊ ಇಲ್ಲಿ ನಾವು ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಸೊ ಫ್ರಮ್ ಫಿಗರ್ ಇನ್ ಟ್ರಯಾಂಗಲ್. ಸೊ ಫಸ್ಟು ಟ್ರಯಾಂಗಲ್ ABX ತಗೋಣ. ಓಕೆ, ಇನ್ ಟ್ರಯಾಂಗಲ್ ABX, ಇನ್ ಟ್ರಯಾಂಗಲ್ ABS ತೀಟಾ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಸೊ ತೀಟಾಗೆ ಆಪೋಸಿಟ್ ಸೈಡ್ ವಿ ಹ್ಯಾವ್ ಟು ಫೈಂಡ್ ಆ್ಯಂಡ್ ಅಡ್ಜಸೆಂಟ್ ಸೈಡಲ್ಲಿ ಒಂದು ಸೈಡ್ ಈ ಕಡೆ ಒಂದು ಗೊತ್ತಿದೆ ನಮಗೆ, ಸೊ ಅಡ್ಜಸೆಂಟ್ ಸೈಡ್ನ ತಗೋಣ, ದಟ್ ಈಸ್ BX. ಓಕೆ, ಸೊ ಇಲ್ಲಿ ತೀಟಾ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಆಪೋಸಿಟ್ ಅಡ್ಜಸೆಂಟ್ ಅಂತ ಹೇಳಿದ್ರೆ ಟ್ಯಾನ್ ತೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಟ್ಯಾನ್ ತೀಟಾ ಅಂದರೆ ವ್ಯಾಲ್ಯೂ ಎಷ್ಟು 60 ಡಿಗ್ರಿ ವಿಚ್ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ವಿ ಡೋಂಟ್ ನೋ AB ಅಂತೇಳಿ ಹಾಗೆ ಬರ್ಕೊಳ್ಳೋಣ, ಡಿವೈಡೆಡ್ ಬೈ ಅಡ್ಜಸೆಂಟ್ ಕೂಡ ನಮಗೆ ಗೊತ್ತಿಲ್ಲ BX. ಸೊ ಇಲ್ಲಿ ಟ್ಯಾನ್ 60 ಅಂದರೆ ವ್ಯಾಲ್ಯೂ ಎಷ್ಟು ನಮಗೆ √3 ಈಸ್ ಈಕ್ವಲ್ಸ್ ಟು AB ಬೈ BX. ಸೊ ಈ BXನ ಈ ಕಡೆ ಕರ್ಕೊಂಡ್ರೆ ಏನಾಗುತ್ತೆ √3 ಇಂಟು BX ಈಸ್ ಈಕ್ವಲ್ಸ್ ಟು AB. ಅಥವಾ ಇದನ್ನು ನಾವು ರೀಅರೇಂಜ್ ಮಾಡ್ಕೊಂಡು ಬರ್ಕೊಂಡ್ವಿ ಅಂದರೆ ABನ ಈ ಕಡೆ ಬರ್ಕೊಂಡ್ರೆ ಏನಾಗುತ್ತೆ AB ಈಸ್ ಈಕ್ವಲ್ಸ್ ಟು √3 BX. ಓಕೆ, ಸೊ ಇದನ್ನು ಈಕ್ವೇಷನ್ 1 ಅಂತೇಳಿ ತೊಗೋಣ. ಬಿಕಾಸ್ ಇಲ್ಲಿ ನಮಗೆ ಎರಡೂ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ AB ಈಸ್ ಕಾಮನ್ ಫಾರ್ ಬೋತ್ ದ ಟ್ರಯಾಂಗಲ್. ಸೊ ಅದಕ್ಕೆ ಇದನ್ನು ABಗೆ ಈಕ್ವೇಟ್ ಮಾಡ್ಕೊಂಡು ಬರ್ಕೊಂಡ್ವಿ ಅಷ್ಟೇ. ಸೊ ಈ ರೀತಿ ಕೊಟ್ಟಾಗ ಯಾವುದು ಈಕ್ವಲ್ ಅಂದರೆ ಯಾವುದು ಸೇಮ್ ಬೇಸ್ ಇರುತ್ತೆ ಅದಕ್ಕೆ ಫಸ್ಟ್ ಟ್ರಯಾಂಗಲ್ ತೊಗೊಂಡು ಈಕ್ವೇಟ್ ಮಾಡ್ಕೊಳ್ರಿ, ದೆನ್ ಸೆಕೆಂಡ್ ಟ್ರಯಾಂಗಲ್ ತೊಗೊಂಡು ಸಾಲ್ವ್ ಮಾಡಿರಿ. ಇವಾಗ ಗೊತ್ತಾಗುತ್ತೆ ನಿಮಗೆ, ನೋಡಿರಿ. ಸೊ ಇವಾಗ ಇನ್ನೊಂದು ಟ್ರಯಾಂಗಲ್ ಯಾವುದು ABC. ಸೊ ಹಿಯರ್ ಇನ್ ಟ್ರಯಾಂಗಲ್ ABC. ಸೊ ಇಲ್ಲಿ ತೀಟಾ ಎಷ್ಟಿದೆ ನಮಗೆ, ತೀಟಾ ಈಸ್ 30 ಡಿಗ್ರಿ, ತೀಟಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಸೊ ಅಗೇನ್ ಇಲ್ಲೂ ಕೂಡ ನಾವು ಸೇಮ್ ಆಪೋಸಿಟ್ ಬೈ ಅಡ್ಜಸೆಂಟ್ BC ಇದೆ ಅಲ್ವಾ. ಸೊ ದಟ್ ಈಸ್ ಟ್ಯಾನ್ ತೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಟ್ಯಾನ್ ತೀಟಾ ಅಂದರೆ ಎಷ್ಟು 30 ಡಿಗ್ರಿ. ಸೊ ಟ್ಯಾನ್
30 degree is equals to opposite is, so 30 degree opposite ಯಾವುದು AB and adjacent is BC. So that is AB by BC. So ಇಲ್ಲಿ tan 30 ಅಂದರೆ ವ್ಯಾಲ್ಯೂ ಎಷ್ಟು 1 divided by root 3 into BC is equals to AB. ಸೊ ಇವಾಗ 1 divided by root 3 into, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ನ BC ಕ್ಯಾನ್ ಬಿ ರಿಟನ್ ಆ್ಯಸ್ BX ಪ್ಲಸ್ XC. ಸೊ ಬಿ ಸಿನ ನಾವು BX ಮತ್ತು XCನ ಎರಡನ್ನೂ ಆ್ಯಡ್ ಮಾಡಿ ಬರ್ಕೊಳ್ತೀವಿ. ಸೊ ಬಿ ಸಿನ ಹೇಗೆ ಬರ್ಕೊಳ್ತೀವಿ BX ಪ್ಲಸ್ XC ಈಸ್ ಈಕ್ವಲ್ಸ್ ಟು ಎ ಬಿನ ಬೇಕಿದ್ರೆ ಆಮೇಲೆ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಫ್ರಮ್ ಫಿಗರ್ BC ಈಸ್ ಈಕ್ವಲ್ಸ್ ಟು BX ಪ್ಲಸ್ XC. ಓಕೆ, ಸೊ ಇವಾಗ 1 into BX plus XC ಅಂದರೆ ಸೇಮ್ ಬರುತ್ತೆ. ಸೊ ಹಿಯರ್ ದೇ ಹ್ಯಾವಂಟ್ ಗಿವನ್ ಎನಿ ವ್ಯಾಲ್ಯೂ ಆಫ್ BX, ಸೊ BXನ ಹಾಗೆ ಬರ್ಕೊಳ್ಳೋಣ. ಪ್ಲಸ್ XC ಅಂತ ಹೇಳಿದರೆ ದೇ ಹ್ಯಾವ್ ಗಿವನ್ 6 ಮೀಟರ್. ಸೊ ಪ್ಲಸ್ 6 ಮೀಟರ್ ಡಿವೈಡೆಡ್ ಬೈ ರೂಟ್ 3 ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಫ್ರಮ್ ಈಕ್ವೇಷನ್ 1, ಸೊ ಈಕ್ವೇಷನಲ್ಲಿ ನಾವೇನಂತ ಪ್ರೂವ್ ಮಾಡಿದ್ದೀವಿ AB ಈಸ್ ಈಕ್ವಲ್ಸ್ ಟು ರೂಟ್ 3 ಇಂಟು BX. ಸೊ ಇಲ್ಲಿ AB ಈಸ್ ಈಕ್ವಲ್ಸ್ ಟು ರೂಟ್ 3 ಇಂಟು BX. ಸೊ ಇವಾಗ ಗೊತ್ತಾಯ್ತಾ ನಾವು ಏನಕ್ಕೆ ABಗೆ ಇಲ್ಲಿ ಈಕ್ವೇಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಸೊ ಎರಡು ಟ್ರಯಾಂಗಲಿಗೂ ನಮಗೆ AB ಕಾಮನ್ ಸೈಡ್ ಬರುತ್ತೆ. ಸೊ ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಇಲ್ಲಿ BX ಪ್ಲಸ್ 6 ಹಾಗೆ ಇಟ್ಕೊಳ್ಳೋಣ. ಇದು 6 ಮೀಟರ್, ಇದು ಯೂನಿಟ್, ಇದು ವ್ಯಾಲ್ಯೂ ಅಲ್ಲ. ಸೊ ಅದಕ್ಕೆ 6 ಹಾಗೆ ಬರ್ಕೊಳ್ಳೋಣ. ರೂಟ್ 3 ಇಂಟು BX ಇಲ್ಲಿ ಡಿವೈಡೆಡ್ ಬೈ 3, ರೂಟ್ 3 ಈ ಕಡೆ ಹೋದ್ರೆ ಏನಾಗುತ್ತೆ ಇಂಟು ರೂಟ್ 3. ಸೊ ಎಕ್ಸಿಗೂ ಇಂಟಿಗೂ ಡಿಫ್ರೆನ್ಸ್ ಗೊತ್ತಾಗಲಿ, BX ಇಂಟು ರೂಟ್ 3. ಸೊ ಇವಾಗ ಇಲ್ಲಿ ನೋಡಿರಿ ರೂಟ್ 3 ಇಂಟು ರೂಟ್ 3 ಸ್ಕ್ವಯರ್ ಇಂಟು BX, ಈ ಕಡೆ BX ಪ್ಲಸ್ 6. ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಸೊ BX ಪ್ಲಸ್ 6 ಈಸ್ ಈಕ್ವಲ್ಸ್ ಟು ರೂಟ್ 3 ಹೋಲ್ ಸ್ಕ್ವೇರ್ ಅಂದರೆ ರೂಟ್ ಸ್ಕ್ವೇರು ಗೆಟ್ ಕ್ಯಾನ್ಸಲ್ 3BX. ಸೊ ಇವಾಗ 6ನ ಹಾಗೆ ಇಟ್ಕೊಳ್ಳೋಣ, ಇದು BX. ಸೊ ಇದು 3BX, ಈ ಪ್ಲಸ್ 3BX ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ BX. ಸೊ ವಿಚ್ ಈಸ್ ಈಕ್ವಲ್ಸ್ ಟು 6 ಈಸ್ ಈಕ್ವಲ್ಸ್ ಟು 3BX ಅಲ್ಲಿ 1BX ಹೋದರೆ ಎಷ್ಟಾಗುತ್ತೆ 2BX. ಸೊ ಇಲ್ಲಿ BX ಅಷ್ಟೇ ನಮಗೆ ಬೇಕು ಅಂದರೆ ಏನಾಗುತ್ತೆ BX ಈಸ್ ಈಕ್ವಲ್ಸ್ ಟು 6 ಹಾಗೆ ಇರುತ್ತೆ, ಇಂಟು 2 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2, 2 1s 2 3s. ಸೊ BX ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ 3 ಮೀಟರ್. ಸೊ BX ಈಸ್ ಈಕ್ವಲ್ಸ್ ಟು 3 ಮೀಟರ್. ಸೊ ಬಟ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಹಿಯರ್ we have to find the height of the flag post, that means ABನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಈಕ್ವೇಷನ್ 1 ಅಬ್ಸರ್ವ್ ಮಾಡಿ, AB ಈಸ್ ಈಕ್ವಲ್ಸ್ ಟು ಏನಿದೆ ರೂಟ್ 3BX. ಸೊ ಇಲ್ಲೂ ಕೂಡ ನಾವು BXನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಈಕ್ವೇಷನ್ 1ನ ನಾವು ಯೂಸ್ ಮಾಡಿಕೊಂಡು, ಸೊ ಇಲ್ಲಿ ಫ್ರಮ್ ಈಕ್ವೇಷನ್ 1 ಏನಿದೆ AB ಈಸ್ ಈಕ್ವಲ್ಸ್ ಟು ರೂಟ್ 3BX. ಸೊ ವಿಚ್ ಈಸ್ ಈಕ್ವಲ್ಸ್ ಟು ರೂಟ್ 3 ಇಂಟು BX ಅಂದರೆ ಏನಂತ ತೊಗೊಂಡಿದ್ದೀವಿ, ಏನಂತ ಫೈಂಡ್ ಔಟ್ ಮಾಡಿದ್ದೀವಿ ನಾವು 3 ಮೀಟರ್. ಸೊ ಇಂಟು 3 ವಿಚ್ ಈಸ್ ಈಕ್ವಲ್ಸ್ ಟು 3 ರೂಟ್ 3 ಮೀಟರ್. ಸೊ AB ಈಸ್ ಈಕ್ವಲ್ಸ್ ಟು ರೂಟ್ 3 ಮೀಟರ್ ವಿಚ್ ಈಸ್ ನಥಿಂಗ್ ಬಟ್ ದೇರ್ ಫಾರ್ ದ ಹೈಟ್ ಆಫ್ ಫ್ಲ್ಯಾಗ್ ಪೋಸ್ಟ್ ಈಸ್ ಈಕ್ವಲ್ಸ್ ಟು 3 ರೂಟ್ 3 ಮೀಟರ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ಕ್ವಶನ್, ನಮಗೆ ನಾವೇನು ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿದ್ವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಈ ಥರ ಪ್ರಾಬ್ಲಮ್ಸ್ನ ನೋಡ್ಕೊಳ್ಳಿ. ಇದ್ರ ಜೊತೆಗೆ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಲಿ ಸ್ವಲ್ಪ ಡಿಫ್ರೆಂಟ್ ಕೇಳಿದರು. ಸೊ ಆ ಪ್ರಾಬ್ಲಮ್ಸು ನೋಡ್ಕೊಳ್ಳಿ. ಆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿದ್ದೀನಿ, ಅದಷ್ಟೇ ಪ್ರಾಬ್ಲಮ್ ಕ್ಲಿಪ್ನ ಲಾಸ್ಟಿಗೆ ನಾನು ಟ್ಯಾಗ್ ಮಾಡ್ತೀನಿ. ಆಲ್ರೆಡಿ ನಾನು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಸಾಲ್ವ್ ಮಾಡಿದ್ದೀನಿ. ಸೊ ಈ ಒಂದು ಪ್ರಾಬ್ಲಮ್ದು ಏನು ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಅದು ಸಪ್ರೇಟ್ ಕ್ಲಿಪ್ಪು, ಅಂದರೆ ಮಾಡೆಲ್ ಕ್ವಶನ್ ಪೇಪರು ಸ್ಟೇಟ್ ಲೆವೆಲ್ ಎರಡೂ ಕ್ವಶನ್ ಪೇಪರಿಂದ ನಾನು ಲಾಸ್ಟಿಗೆ ಟ್ಯಾಗ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, 1. From the top of a building 50 root 3 meter high, the angle of depression of an object on the ground observed to be 30 degree. Find the distance of the object from the foot of the building. ಸೊ ಇದು ಸೇಮ್ ನಮಗೆ ಡಿಟ್ಟೋ, ಸೊ ಸೇಮ್ ನಮಗೆ ಈ ಪ್ರಾಬ್ಲಮ್ಮೇ. ಸೊ ಇದೇನು ನಾವು 6th ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಅದೇ ಥರ, ಬಟ್ ಇಲ್ಲಿ ಏನಿದೆ ಅಂದರೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಇಲ್ಲಿ 60 ಡಿಗ್ರಿ ಇದೆ, ಇಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟಿದೆ, ಸೊ ಇಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟಿದೆ ನಮಗೆ 30 ಡಿಗ್ರಿ ಇದೆ. ಸೊ ಇಲ್ಲಿ ಥೀಟಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ ಅಂತೇಳಿ ತೊಗೊಂಡು ಸೇಮ್ ನಾವು 6th ಪ್ರಾಬ್ಲಮ್ ಏನು ಮಾಡಿದ್ವಲ್ಲ ಸೊ ಅದೇ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ
ಆನ್ಸರ್ ಎಷ್ಟು ಬರುತ್ತೆ ಅಂಥೇಳಿ ಎಂದು ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಏನು ಓಲ್ಡ್ ಕ್ವಶನ್ ಪೇಪರಿಂದ ತೊಗೊಂಡಿರುವಂತಹ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇದ್ರ ನೆಕ್ಸ್ಟ್ ನಮಗೆ ಏನು ನಾನು ಆಲ್ರೆಡಿ ಸ್ಟೇಟ್ ಲೆವೆಲಲ್ಲಿ ಸಾಲ್ವ್ ಮಾಡಿರೋದು ಮಾಡೆಲ್ ಪೇಪರ್ ಆ್ಯಂಡ್ ಇನ್ನು ಒಂದು ಎಕ್ಸ್ಟ್ರಾ ಮಾಡೆಲ್ ಪೇಪರ್ ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡಿರೋ ಒಂದು 3 ಪ್ರಾಬ್ಲಮ್ಸ್ ಏನೋ ಇದೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಿಂದ. ಆ ಪ್ರಾಬ್ಲಮ್ಸ್ನ ಇಲ್ಲಿ ಲಾಸ್ಟಿಗೆ ನಾನು ಟ್ಯಾಗ್ ಮಾಡ್ತೀನಿ. ಸೊ ಆದರೆ ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಇದು ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ನೀವು ಮೇನ್ ಎಕ್ಸಾಮಿನೇಷನಿಗೆ ಏನು ಪ್ರಾಬ್ಲಮ್ ಕೊಡ್ತಾರೆ ಆ ಪ್ರಾಬ್ಲಮ್ನ ಕರೆಕ್ಟಾಗಿ ಫಸ್ಟು ಓದ್ಕೊಳ್ಳಿ, ಡಯಾಗ್ರಾಮ್ಸ್ನ ನೋಡ್ಕೊಳ್ಳಿ, ದೆನ್ ಏನು ಫೈಂಡ್ ಔಟ್ ಮಾಡಬೇಕು ಅಂಥೇಳಿ ನೋಡಿಕೊಂಡು ಕರೆಕ್ಟಾಗಿ ಟೈಮ್ ತೊಗೊಂಡು ನಿಧಾನವಾಗಿಯೇ ಸಾಲ್ವ್ ಮಾಡಿ. ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಸ್ವಲ್ಪ ಮೈಂಡ್ನ ಫ್ರೀಯಾಗಿ ಇಟ್ಕೊಂಡು ಕಾನ್ಸಂಟ್ರೇಷನ್ ಇಟ್ಕೊಂಡು ಸಾಲ್ವ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.